ಹರಿ ಓಂ. ಬೆಳಗ್ಗೆಯಿಂದ ಗುರುಪೂಜೆ, ಮಹಾತ್ಮರ ಉಪನ್ಯಾಸಗಳು, ಅನ್ನದಾನ, ವಸ್ತ್ರದಾನ, ಶರಣರ ಊರು ಮೆರಗಣೆ, ಪ್ರತಿಯೊಂದು ಕಾರ್ಯಕ್ರಮವು ಸದ್ಗುರು ಪಿಳ್ಳಪ್ಪ ಸ್ವಾಮಿಗಳ ಆಶೀರ್ವಾದದಿಂದ ಸಕಲವೂ ಶುಭವಾಗಿ ನಡೆಯಿತು. ಇಂದು ಮೈಸೂರು ಸಂಸ್ಥಾನದಿಂದ ಬಂದಂಥ ಶಿವಕುಮಾರ ಶಾಸ್ತ್ರಿಗಳು. ಶಿವಕುಮಾರ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಗಳೇ ಬಂದಿವಾಗ ನಮ್ಮ ಕಾರ್ಯಕತೆ ನಡೆಸ್ತಾ ಇದ್ದಾರೆ. ಅದ್ರಾಗ ಇನ್ನೊಂದು ಮಾತಿಲ್ಲ. ಈ ಒಂದು ಕಳಾಂಶವಾಗಿದೆ. ಇನ್ನು ನಿದ್ದೆ ಹೋಗಲ್ಲ ನೀವು ಯಾರನ್ನು. ಇಷ್ಟೊತ್ತು ತೂಗುಡಿಸ್ತಾ ಇದ್ರಿ. ಇನ್ನು ಸ್ವಾಮಿಗಳು ಬಂದು ಕೂತ್ಕೊಂಡ ಮೇಲೆ ನೀವು ನಿದ್ದೆ ಹೋಗೋಕ್ಕೆ ಆಗಲ್ಲ. ಮಂಗಳಾರತಿವರೆಗೂ ಇದೇ ರೀತಿ ಕೂತಿದ್ದು ಪಿಳ್ಳಪ್ಪ ಸ್ವಾಮಿ ಸದ್ಗುರುಗಳು ಕೃಪೆಗೆ ನೀವೆಲ್ಲ ಭಾಗಿಗಳಾಗಬೇಕಾಗಿ ಪ್ರಾರ್ಥನೆ ಮಾಡಿ, ತನುಮನ ಶರೀರಗಳನ್ನು ಸಮರ್ಪಣೆ ಮಾಡಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಏನು ಇಲ್ಲಿ ಸಹಕಾರವನ್ನು ಸಲ್ಲಿಸಿದ್ದರೋ ಎಲ್ಲರಿಗೂ ಕೂಡ ಗುರುದೇವರು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬುವ ಚತುರ್ವಿಧ ಪುರುಷಾರ್ಥಗಳನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಬೇಕಂತೇಳಿ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಸದ್ಗುರು ಪಿಳ್ಳಪ್ಪ ಸ್ವಾಮಿಗಳ ಆಶೀರ್ವಾದದೊಂದಿಗೆ ನಮ್ಮ ಪೂಜ್ಯ ಹರಿದಾಸರು, ಭಾಗವತರು, ಗುರುಗಳು ಆದಂಥ ಶಿವಕುಮಾರ ಶರ್ಮಾಜಿ ಅವರಿಗೆ ಈ ಹೂಮಾಲೆಯನ್ನು ನಮ್ಮ ಧರ್ಮಕರ್ತರಿಂದ ಸಮರ್ಪಣೆ ಮಾಡ್ತಾ ಇದ್ದೀರಿ. ಜೈ ಗುರುದೇವ್. ಹರಕತೆ ಚೆನ್ನಾಗಿರುತ್ತೆ. ಅವ್ರು ಆಡೋ ಹಾಡುಗಳು ಚೆನ್ನಾಗಿರ್ತದೆ. ಯಾರು ನಿದ್ದೆ ಮಾಡೋಕ್ಕಾಗಲ್ಲ. ಅಕಸ್ಮಾತು ನಿದ್ದೆ ಹೋದ್ರೆ ನಾವು ಹೇಳೋಕ್ಕಾಗಲ್ಲ, ತಮಗುಣ ಅದು. ಅದಕ್ಕೇನು ಕಾಸು ಕೊಡಬೇಕಾಗಿದ್ದಿಲ್ಲ, ನಿದ್ದೆಗೆ ಟ್ಯಾಕ್ಸು ಕಟ್ಟಂಗಿಲ್ಲ ಅದು. ಈಗ ಭಾಳ ಚೆನ್ನಾಗಿರ್ತದೆ, ಕೇಳಿ ಆನಂದ ಪಡ್ರಿ. ಇವರು ಕಾರ್ಯಕ್ರಮ ಆದ ನಂತರ ಮಾಮೂಲಿಗೆ ಭಜನೆ ಮಾಡ್ತಾ ಇದ್ರಲ್ಲ ನಮ್ಮ ಆಶ್ರಮವಾಸಿಗಳು, ಆ ಭಜನೆ ಹಂಗೆ ಕಂಟಿನ್ಯೂ ಆಗ್ತದೆ. ಬೆಳಗ್ಗೆ 6 ಗಂಟೆ ಗಂಟ. 6ಕ್ಕೆ ಮೇಲೆ ಎಲ್ಲ ಶರಣರಿಗೂ ಕಾಣಿಕೆಯನ್ನು ಕೊಟ್ಟು ಕಳಿಸ್ತಾರೆ. ಎಲ್ಲರೂ ಇದ್ದು ಗುರು ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಜೈ ಗುರುದೇವ್. ನಮ್ಮ ಈ ಕಾರ್ಯಕ್ರಮಕ್ಕೆ ಧರ್ಮದರ್ಶಿಗಳಾದಂಥ ಮಂಜುನಾಥ್ ವೆಂಕಟಪ್ಪನವರ ಕುಟುಂಬ ವರ್ಗದವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋದ್ರ ಜೊತೆಗೆ ನಮ್ಮ ಪರಮ ಪೂಜ್ಯ ಹಿರಿಯ ಗುರುಗಳು, ಅವಧಾನಿಗಳು ಆಗಿರ್ತಕ್ಕಂಥ ರತ್ನಕುಮಾರ್ ಅವರಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿ ಜೊತೆಗೆ ನಮಗೆ ಆಶೀರ್ವಾದವನ್ನು ಅವರು ಕಲ್ಪಿಸಿದ್ದಾರೆ. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಈ ಸಂದರ್ಭದಲ್ಲಿ ಅವರನ್ನ ನಾನು ಈ ವೇದಿಕೆಗೆ ಬರಮಾಡಿಕೊಳ್ತಾ, ಈ ಒಂದು ಪುಣ್ಯ ಕಾರ್ಯಕ್ರಮ ಪರಮ ಪೂಜ್ಯ ಅವಧಾನಿಗಳಾದಂಥ ಸಚ್ಚಿದಾನಂದ ನಿಜ ದೈವ ನಡೆದಾಡಿದ ದೇವರು ನಮ್ಮ ಮಾಯಸಂದ್ರದ ಪಿಳ್ಳಪ್ಪ ಮಹಾಸ್ವಾಮಿಗಳವರ 62ನೇ ವರ್ಷದ ಈ ವಾರ್ಷಿಕ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಹಾನಿಕಲ್ ತಾಲೂಕಿನಲ್ಲಿ ಬರ್ತಕ್ಕಂಥ ಮಾಯಸಂದ್ರ ಅಂದ್ರೆ ಪಿಳ್ಳಪ್ಪ ಸ್ವಾಮಿಗಳವರು ಅವಧೂತರಾಗಿ ಜಗತ್ತಿಗೆ ಅವತರಿಸಿ ಬಂದಂತ ನಡೆದಾಡಿದ ದೇವರು. ಇವತ್ತು ಅವರ ಶಿಷ್ಯರಿಂದ ಲಕ್ಷೋಪಲಕ್ಷ ಹೊರದೇಶದಿಂದ ಮತ್ತು ನಮ್ಮ ಭಾರತ ದೇಶದ ಮೂಲೆ ಮೂಲೆಗಳಿಂದ ನಾಗಸಂತರೆಲ್ಲರೂ ಕೂಡ ಇವತ್ತಿಲ್ಲಿಗೆ ಆಗಮಿಸಿದ್ದಾರೆ. ಅವರ ಪವಾಡಗಳು ಅಪಾರವಾದದ್ದು. ಮಾಯಾಸಂದ್ರ ಗ್ರಾಮದಲ್ಲಿ ಪಿಳ್ಳಪ್ಪ ಸ್ವಾಮಿಗಳು ಚಿದಾನಂದ ಸ್ವಾಮಿಗಳೆಂಬುದಾಗಿ ಹೆಸರನ್ನು ಪಡೆದು ಅವಧೂತರಾಗಿ ಇಲ್ಲೇ ಜನಿಸಿ ಸುಮಾರು 20 ವರ್ಷಗಳ ನಂತರ ಮಿಣಕನಗರಿಕೆ ಗೊಂಡಾರ್ಯದ ಮಠಕ್ಕೆ ಹೋಗಿ ಅಲ್ಲೇ 4 ವರ್ಷ ವಿದ್ಯೆ ಮತ್ತು ಪುನರ್ಜನ್ಮನ ಜನನ ಸ್ಥಾನಕ್ಕೆ ಬಂದು 9 ವರ್ಷಗಳ ಕಾಲ ಮೌನದಲ್ಲಿದ್ದು ನಂತರ ಹಾರೋಹಳ್ಳಿ ಗ್ರಾಮದಲ್ಲಿ 1 ವಾರ ತಂಗಿದ್ದು, ಮತ್ತೆ ಅದೇ ಜಾಗ ಬಿಟ್ಟು ಆರಹಳ್ಳಿಗೂ ಮಧ್ಯ ಬಯಲಿನಲ್ಲಿ 1 ವಾರ ಉಪವಾಸವಿದ್ದು, ಅನಂತರ ಹರೇಹಳ್ಳಿ ಗ್ರಾಮದಲ್ಲಿ ಸೇರಿ 24 ವರ್ಷಗಳ ಕಾಲ ನಿರ್ವಾಣವಾಗಿ ಮೌನ ತಪಸ್ಸಿನಲ್ಲಿ ಇದ್ದು 29/9/1963 ಭಾನುವಾರ ಏಕಾದಶಿಯ ಮಧ್ಯಾಹ್ನ 2:10 ಸರಿಯಾಗಿ ಈ ಮಾಯಸಂದ್ರ ಪುಣ್ಯಕ್ಷೇತ್ರದಲ್ಲಿ ನೆಲೆಯಾದವರು ಮಹಾಪೂಜಿತರಾದಂಥ ಪಿಳ್ಳಪ್ಪ ಸ್ವಾಮಿಗಳವರು. ಇವರ 62ನೇ ವರ್ಷದ ವಾರ್ಷಿಕ ಆರಾಧನೆ ಮತ್ತು
ಗ್ರಾಮ ದೇವತೆಯಾಗಿರ್ತಕ್ಕಂಥ ಆದಿಶಕ್ತಿ ಯಲ್ಲಮ್ಮನ ಕರಗ ಮಹೋತ್ಸವವನ್ನ ಅಂದಿನಿಂದ ಇಂದಿನವರೆಗೂ ಕೂಡ ಸುಮಾರು 62 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇರುವಂತ ಈ ಪುಣ್ಯ ಕಾರ್ಯಕ್ರಮ ಇವತ್ತು ಬೆಳಗಿನಿಂದ ವಿಶೇಷವಾದಂತಹ ಸುತ್ತಮುತ್ತಲ ನಾಡಿನ ವಿದ್ವಾಂಸರು, ಯಾವ ಅವಧಾನಿಗಳು, ಭಾಗವತರು ಎಲ್ಲರೂ ಕೂಡ ಅನೇಕ ವಿಧದ, ಈಗ ತಾನೇ ನಮ್ಮ ಕಾರ್ಯಕ್ರಮ ಮುಗಿಯೋದಕ್ಕೆ ಮುಂಚೆ ಒಳ್ಳೆಯ ಪಿಟೀಲು ವಾದಕರು, ತಬಲಾ ವಾದಕರು, ಹಾರ್ಮೋನಿಯಂ ವಾದಕರು, ಒಳ್ಳೆಯ ಗಾಯಕರು, ವಿಚಾರವಂತರು, ಮತ್ತೆ ನಮ್ಮ ರತ್ನಕುಮಾರ್ ಅವರು ಈ ವೇದಿಕೆ ಮೇಲೆ ಅಲಂಕರಿಸಿ ಎಲ್ಲರ ಒಂದು ವಿಚಾರವನ್ನ ಪರಿಚಯ ಮಾಡಿ ಈ ಕಾರ್ಯಕ್ರಮ ಅದ್ಭುತವಾಗಿ ಈ ಒಂದು ಸಚ್ಚಿದಾನಂದ ಅವಧೂತ ಪಿಳ್ಳಪ್ಪ ಸ್ವಾಮಿಗಳವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದರ ಮಧ್ಯದಲ್ಲಿ ನಮ್ಮ ಕಿರಿಯ ತಂಡ, ಅಂದ್ರೆ ನಾವು ಇಲ್ಲಿರ್ತಕ್ಕಂಥ ಎಲ್ಲಾ ಕಲಾವಿದರಿಗೂ ಬಹಳ ಕಿರಿಯವರು ನಾವು. ನಿಮ್ಮ ಎಲ್ಲ ಪಾದಕ್ಕೂ ಶರಣು. ಯಾಕೆಂದ್ರೆ ಸರಸ್ವತಿ ಪುತ್ರರಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಮರಕ್ಕೆ ಮರ ದೊಡ್ಡದು ಅಂತ ಹೇಗೆ ಹೇಳ್ತಾರೋ ಹಾಗೆ ಎಲ್ಲರೂ ಕೂಡ ದೊಡ್ಡ ವಿದ್ವಾಂಸರುಗಳಿರ್ತಕ್ಕಂಥ ಈ ವೇದಿಕೆಯಲ್ಲಿ ನಾನೊಬ್ಬ ಚಿಕ್ಕವನಾಗಿ ಮತ್ತು ನಮ್ಮ ಈ ತಂಡವರೆಲ್ಲ ಚಿಕ್ಕ ಯುವಕರಾಗಿ ತಮ್ಮ ಮುಂದೆ ಬಂದು ಕುಳಿತಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಸದಾ ನಮ್ಮ ತಂಡದ ಮೇಲೆ ಇರಬೇಕು ಅಂತ ಕೇಳ್ಕೋತಾ, ಪಿಳ್ಳಪ್ಪ ಸ್ವಾಮಿಗಳವರ ಒಂದು ಅನುಗ್ರಹ ನನ್ನ ಮೇಲಿದೆ. ಏಕೆಂದ್ರೆ ನಾನಿಲ್ಲಿ ಮೊದಲು ಬಂದಾಗ ಈ ಕ್ಷೇತ್ರವನ್ನು ನೋಡಿ ರೋಮಾಂಚನವಾಯಿತು. ಇಂಥ ಪುಣ್ಯಾತ್ಮರು ಇಂಥ ಜಾಗದಲ್ಲಿ ನೆಲೆಯಾಗಿದ್ದಾರಲ್ಲ, ಇದೆಂಥ ಭೂಕೈಲಾಸ ಕ್ಷೇತ್ರ, ಭೂವೈಕುಂಠ ಕ್ಷೇತ್ರ ಅಂತ ಪ್ರಪ್ರಥಮದಲ್ಲಿ ನಾನು ಯಾವ ಈ ಒಂದು ಕಾರ್ಯಕ್ಷೇತ್ರಕ್ಕೆ ಬಂದಾಗ ಅದು ವ್ಯಾಸ ಪೂರ್ಣಿಮೆ, ಗುರುಪೂರ್ಣಿಮೆ ದಿವಸ ಬಂದೆ. ಅದಾದ ನಂತರ ನಮ್ಮ ಮಂಜಣ್ಣನವರು ಪುನಃ ಮುಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಮಿಗಳವರ ಆರಾಧನಾ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಈ ಸಾಧು ಸಂತರನ್ನ ನೋಡಿ ನಾನು ಬಹಳ ಆಶ್ಚರ್ಯಗೊಂಡೆ. ಎಲ್ಲೆಲ್ಲಿಂದಲೋ ಬಂದ ಮಹಾನುಭಾವರು, ಯಾರಿಗೂ ಕಣ್ಣಿಗೂ ಕಾಣಿಸದಂತ ಈ ಮಹಾ ಸಾಧು ಸಂತರು ಇಲ್ಲಿ ಒಟ್ಟಾಗಿ ಒಂದೇ ಕಡೆ ಸೇರಿ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಇರ್ತಾರೆ ಅಂದ್ರೆ ಇದು ಎಂತ ಒಂದು ಪುಣ್ಯ ವೈಭೋಗ, ನಾನೆಂತ ಪುಣ್ಯವಂತ ಅಂತ ಈ ಸಂದರ್ಭದಲ್ಲಿ ನಾನು ಕಲ್ಪಿಸ್ಕೋತೇನೆ. ಇಂಥ ಮಹಾನುಭಾವರ ಒಂದು ಪವಿತ್ರವಾದ ಸ್ಥಳದಲ್ಲಿ ಭಗವಂತನಿದ್ದಾನೆ. ಬಸವಣ್ಣನವರು ಹೇಳ್ತಾರೆ, ನಾದಪ್ರಿಯ ನಂಬರು ಶಿವನು ನಾದಪ್ರಿಯನಲ್ಲವಯ್ಯ, ವೇದಪ್ರಿಯ ನಂಬರು ಶಿವನು ವೇದಪ್ರಿಯನಲ್ಲವಯ್ಯ, ನಾದವನ್ನು ನುಡಿಸಿದ ರಾವಣಂಗೆ ಹರಹಾಸ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮಂಗೆ ಶಿರ ಹೋಯಿತು, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮನನ್ನ ನಾವು ಎಲ್ಲಾದ್ರೂ ಮೆಚ್ಚಿಸ್ತೀವಿ ಅನ್ನೋದಾದ್ರೆ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಪವಿತ್ರವಾಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ಭಕ್ತಿಯಿಂದ ಪರಮಾತ್ಮನನ್ನ ಕಾಣಬಹುದಂತೆ ನೋಡಿ. ಯಾಕೆಂದ್ರೆ ಹಣ ಹಂತಸ್ತು ಐಶ್ವರ್ಯಗಳಿಗೆ ಒಲೆಯವನಲ್ಲ ಅವನು. ನಮ್ಮ ಪಿಳ್ಳಪ್ಪ ಸ್ವಾಮಿಗಳು ಒಂದು ಒಡವೆ ಹಾಕೊಳ್ಳಿಲ್ಲ, ಒಂದು ವಸ್ತ್ರ ಹಾಕೊಳ್ಳಿಲ್ಲ, ನಾವು ವೈಭೋಗವಾಗಿರಬೇಕು ಅಂತ ಯಾವ ವಿಶೇಷವಾದಂತ ಆಭರಣಗಳನ್ನು ಅವರು ತೊಟ್ಟುಕೊಳ್ಳಿಲ್ಲ. ನಿರ್ವಾಣರಾಗಿ, ಮೈ ಮೇಲೆ ಬಟ್ಟೆ ಇಲ್ಲದ ನಿರ್ವಾಣರಾಗಿ ಭಗವಂತನ ಧ್ಯಾನ ಮಾಡಿದ್ರು, ಪೂಜೆ ಮಾಡಿದ್ರು. ಇವತ್ತು ಅವರು ನೇರವಾಗಿ ಸ್ವರ್ಗವನ್ನ, ಕೈಲಾಸ ವೈಕುಂಠವನ್ನ ಪಡ್ಕೊಂಡಂತ ಈ ಸ್ಥಳ, ನಿಜ ಸಮಾಧಿಯಲ್ಲಿ ಐಕ್ಯವಾದ ಈ ಸ್ಥಳ ಭೂಕೈಲಾಸ ಕ್ಷೇತ್ರವಾಗಿ ನಮಗೆಲ್ಲ ಕೊಟ್ಟೋದ್ರು. ನಾವೇನ್ ತಗೊಂಡ್ಬಂದಿದ್ದೀವಿ? ಏನು ತಗೊಂಡ್ಬಂದಿಲ್ಲ. ಇಲ್ಲಿಂದ ಏನ್ ತಕೊಂಡು ಹೋಗ್ತೀವಿ? ಏನು ತಕೊಂಡು ಹೋಗಲ್ಲ. ಅವ್ರು ಹೇಳದಂತೆ, ಬರುವಾಗ ಬೆತ್ತಲೆ ಜಗವ ಬಿಟ್ಟು ಹೋಗುವಾಗ ಬೆತ್ತಲೆ, ಮಧ್ಯದ 4 ದಿನದ ನಾಟಕ ರಂಗದ ಕತ್ತಲೆ ಎಂಬ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ, ಯಾವುದು ನಿನ್ನದಲ್ಲ. ಅದಕ್ಕೆ ಹೇಳ್ತಾರೆ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮಯ್ಯ ದಾನ, ಎತ್ತು ನಿಮ್ಮಯ್ಯ ದಾನ, ಬಿತ್ತು ನಿಮ್ಮಯ್ಯ ದಾನ, ಸುತ್ತಿ ಹರಿವ ಸಾಗರ ನಿಮ್ಮಯ್ಯ ದಾನ, ನಿಮ್ಮ ದಾನವನುಂಡು ಹನ್ನೆರ ಹೊಗಳವ ಕುನ್ನಿಗಳನೇನೆಂಬೆ ರಾಮನಾಥ. ದೇವರ ದಾಸಿಮಯ್ಯನವರು ವಚನದಲ್ಲಿ ಬರೆದವ್ರೆ. ಈ ಗಾಳಿ ಭಗವಂತಂದು, ಬೆಂಕಿ ಭಗವಂತಂದು, ನೀರು ಭಗವಂತಂದು, ಚಿನ್ನ ಬೆಳ್ಳಿ ಮುತ್ತು ರತ್ನ ಎಲ್ಲ ಭಗವಂತಂದು, ಪಂಚಭೂತಗಳೆಲ್ಲ ಭಗವಂತಂದು, ನಾವು ಬದುಕಿರುವ ಈ ಭೂಮಿಯೇ ಪರಮಾತ್ಮಂದು, ಎಲ್ಲ ಪರಮಾತ್ಮನಿಂದಲೇ ಕೊಟ್ಟದ್ದು. ಪರಮಾತ್ಮನಿಂದ ಕೊಟ್ಟದ್ದನ್ನು ಪಡ್ಕೊಂಡ ನಾವು ನಮ್ಮದು ಅಂತ ಹೆಸರು ಬರೆಸ್ಕೊಂಡು ಖಾತೆ ಕೋಡು ಮಾಡಿಸ್ತೀವಲ್ಲ, ಯಾವುದು ನಿನ್ನದು? ನೀನುಳುವ ಜಾಗವೂ ನಿನ್ನದಲ್ಲ, ನಿನ್ನ ಸುಡುವ ಸ್ಮಶಾನವೂ ನಿನ್ನದಲ್ಲ, ಎಲ್ಲವೂ ಯಾರದೋ ಅವನದು. ಅಲ್ಲಿ ಕೂತವನೇ ಎಷ್ಟೋ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ. ಯಾವುದು ನಮ್ಮದಲ್ಲ, ನಮ್ಮ ಜೊತೆಯಲ್ಲಿ ಬರೋದೇ ಆ ಭಗವಂತನ ಭಕ್ತಿ ಬಂದೆ ಎಂಬತಕ್ಕಂತಹದ್ದನ್ನು ಅವರು ಸಾರ್ತಾರೆ. ಇನ್ಯಾವುದು ನಮ್ಮದಲ್ಲ. ಅದಕ್ಕೆ ಹಲ್ಲಮ ಪ್ರಭುಗಳು ಒಂದು ಕಡೆ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ, ನಮ್ಮ ರತ್ನಕುಮಾರ್ ಅವರಿಗೆ ಕಾರ್ಯಕ್ರಮ ಹಚ್ಚಿ ಅವರ ಆಶೀರ್ವಾದ ಸದಾ ಇರಬೇಕು. ಯಾಕೆಂದ್ರೆ ಅವರ ಆಶೀರ್ವಾದ ಬಲ ನನಗೆ ಬಹಳ ಇಷ್ಟವಾದದ್ದು. ಅಂದ್ರೆ ಒಂದು ಡ್ರಾಮಾ ಮಾಸ್ಟರ್ ಊರಿಗೆ ಹೋಗಿದ್ದು ಬಂಡಲವಾಡಿ, ಅಲ್ಲಿ ನಾವಿಬ್ರು ಕೂಡ ರಾತ್ರಿ ಎಲ್ಲ ಅವ್ರದ್ದು ಒಂದ್ ಕಡೆ ಪ್ರವಚನ, ನಂದು ಒಂದ್ ಕಡೆ ಕತೆ. ಎಷ್ಟು ಅದ್ಭುತವಾಗಿ, ಎಷ್ಟೊಂದು ಸಂತೋಷವಾಯಿತು ಆ ದಿನ ಅಂದ್ರೆ ಇವತ್ತಿಗೂ ನಾವು ನೆನೆಸ್ಕೊಂಡೆ ಬರೋದಾರಿಲಿ.
ಇದಕ್ಕೆ ಇವರ ಆಶೀರ್ವಾದ, ಅವರ 501 ರೂಪಾಯಿಗಳನ್ನು ನಮಗೆ ಅವ್ರಿಗೆ ನಾವು ಕೊಡಬೇಕು, ಅವರೇ ನಮಗೆ ಕಾಣಿಕೆ ಹಾಕಿ ಕೊಡ್ತಾವ್ರೆ. ನಾವು ಅವ್ರ ಮುಂದೆ ಚಿಕ್ಕವರು ಅಂತ ಹೇಳಿದ್ವಲ್ಲ ಆಗಲೇ. ಅವರ ಆಶೀರ್ವಾದ ಸದಾ ಇರಲಿ ಅಂತ ಅವರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ಅಲ್ಲಮ ಪ್ರಭುಗಳ ಒಂದು ತತ್ವದಲ್ಲಿ ಏನ್ ಹೇಳ್ತಾರೆ, ಭಾರಿ ಭ್ರಮೆಯಿಂದಲೇ ಕೆಡದಿರು ಮನೋಜ ಪರವಸ್ತುವ ಬಯಸಿ, ಭಾರಿ ಭ್ರಮೆಯಿಂದಲೇ ಕೆಡದಿರು ಮನೋಜ ಪರವಸ್ತುವ ಬಯಸಿ. ತರಳರು ಸತಿಸೋಧರವಾದವರು, ತರಳರು ಸತಿಸೋಧರವಾದವರು, ತರಳರು ಸತಿಸೋಧರವಾದವರು, ಮರಣ ಕಾಲದಲ್ಲಿ ಕಾಯುವರಾರು, ಮರಣ ಕಾಲದಲ್ಲಿ ಕಾಯುವರಾರು, ಪರಿಭ್ರಮೆಯಿಲ್ಲದೆ ಕೆಡದಿರು ಮನುಜ ಪರವಸ್ತುವ ಬಯಸಿ. ಜನನಕ್ಕೂ ಮುನ್ನ ನಿನಗವರಾರು, ನಿನ್ನ ಜನನಕ್ಕೂ ಮುನ್ನ ನಿನಗವರಾರು, ನೀನಾರವರಿಗೆ ಮೂಢಾತ್ಮ. ಜನನಕ್ಕೂ ಮುನ್ನ ನಿನಗವರಾರು, ನೀನಾರವರಿಗೆ ಮೂಢಾತ್ಮ. ತನುವಿರುವ ತನಕ ಮಾನವ, ಮಾನವ ಮಾನವ ತನುವಿರುವ ತನಕ ಅನುಸರಿಸುವರು ನಿನ್ನ, ತನುವಿರುವ ತನಕ ಅನುಸರಿಸುವರು, ತನುವಿರುವ ತನಕ ಅನುಸರಿಸುವರು, ಕೊನೆಯಲ್ಲಿ ಓರ್ವನೆ, ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ ಪರಿಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ, ಪರವಸ್ತುವ ಬಯಸಿ, ಪರವಸ್ತುವ ಬಯಸಿ. ಮಾನವ ಸಚ್ಚಿದಾನಂದರ ಪಾದಕ್ಕೆ ಗೋವಿಂದ, ಪಿಳ್ಳಪ್ಪ ಸ್ವಾಮಿಗಳವರ ಪಾದಕ್ಕೆ ಗೋವಿಂದ, ರಾಮದೇವರ ಪಾದಕ್ಕೆ ಗೋವಿಂದ, ಆಂಜನೇಯವರ ಗೋವಿಂದ, ಕಾಲಭೈರವನ ಪಾದಕ್ಕೆ ಗೋವಿಂದ, ಆದಿಶಕ್ತಿ ಎಲ್ಲಮ್ಮ ತಾಯಿ
ತಾಯಿ ಪಾದಕ್ಕೆ ಗೋವಿಂದ, ಅಣ್ಣಮ್ಮ ತಾಯಿ ಪಾದಕ್ಕೆ ಗೋವಿಂದ, ಹರ ನಮ ಪಾರ್ವತೇ ಪದೇ ಹರ ಹರ ಮಹಾದೇವ ಶಂಭೋ. ಪಿಳ್ಳಪ್ಪ ಸ್ವಾಮಿಗಳವರ ಪಾದಕ್ಕೆ, ಮಲೈಮಾದೇಶ್ವರನ ಪಾದಕ್ಕೆ, ಹರಗದೊಡ್ಡವರ ಸಿದ್ದಪ್ಪಾಜಿಯವರ ಪಾದಕ್ಕೆ, ಅವಧೂತ ಸಚ್ಚಿದಾನಂದ ಸ್ವಾಮಿಗಳವರ ಪಾದಕ್ಕೆ, ಸಾಧು ಸಂತರ ಪಾದಕ್ಕೆ. ಬೆಂಗಳೂರಿನಾದ್ಯಂತ ಇವತ್ತು ಒಳ್ಳೆ ಮಳೆ ಆಗ್ತಾ ಇದೆ ನೋಡಿ. ಅವರ ಹೆಸರು ಹೇಳ್ತಾ ಇದ್ದಾಗೆ ಸುರಿತಾ ಇದೆ ಮಳೆ. ಅಂದ್ರೆ ಮನುಷ್ಯ ತಾನು ಎಷ್ಟೇ ಕೋಟಿ ಕೊಟ್ಟರು ಆ ಸಮಯದಲ್ಲಿ ಮಳೆ ಊಹಿಸಕ್ಕಾಗಲ್ಲ. ಮಳೆ ಬೇಕು ಜಗತ್ತಿಗೆ. ಮಳೆ ಇದ್ದರೆ ಬೆಳೆ, ಬೆಳೆ ಇದ್ದರೆ ಇಳೆ, ಈ ಹಿಳೆಯೊಳಗೆ ಬೆಳೆ ಇದ್ದರೆ ಮಾನವನ ಮುಖದಲ್ಲೊಂದು ಕಳೆ. ಅದಕ್ಕೆ ಎಲ್ಲದಕ್ಕೂ ಕೂಡ ಜಗದೊಳಗೆ ರೈತಾಪಿ ಜೀವನದಲ್ಲಿ ಬದುಕುವಂತ ಪ್ರತಿಯೊಬ್ಬ ಮಾನವರಿಗೂ ಕೂಡ ಈ ಮಳೆ ಪ್ರಮುಖವಾಗಿ ಬೇಕು, ರೋಗ ರುಜಿನಗಳ ದೂರವಾಗಬೇಕು. ಅದಕ್ಕೆ ಒಳ್ಳೆ ಮಳೆಯನ್ನು ಇವತ್ತು ಸಚ್ಚಿದಾನಂದ ಅವತಾರ ಪುರುಷರು ಜಗತ್ತಿಗೆ ಒಳ್ಳೆ ಮಳೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇವತ್ತು ನಾವು ಮಾಯಿಸಂದ್ರ ಗ್ರಾಮದಲ್ಲಿ ಭಕ್ತಿಯಿಂದ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಜೋರಾಗಿ ಹೋಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲ ಹೋಗ್ಬಿಡ್ತಿರ್ತಾನೆ. ಇಂದಿರಾ ರಮಣ ಗೋವಿಂದ ಗೋವಿಂದ, ಪಿಳ್ಳಪ್ಪ ಸ್ವಾಮಿಗಳವರ ಪಾದಕ್ಕೆ ಗೋವಿಂದ ಗೋವಿಂದ, ಆಂಜನೇಯವರ ಗೋವಿಂದ ಗೋವಿಂದ, ಆಲಭೈರವನ ಪಾದಕ್ಕೆ ಗೋವಿಂದ ಗೋವಿಂದ, ಹರಗದೊಡ್ಡವರ ಪಾದಕ್ಕೆ ಗೋವಿಂದ ಗೋವಿಂದ, ಅವಧೂತ ಸಚ್ಚಿದಾನಂದ ಸ್ವಾಮಿಗಳವರ ಪಾದಕ್ಕೆ, ಅವಧೂತ ಸಚ್ಚಿದಾನಂದ ಸ್ವಾಮಿಗಳವರ ಪಾದಕ್ಕೆ, ಸಚ್ಚಿದಾನಂದ ಸ್ವಾಮಿಗಳವರ ಪಾದಕ್ಕೆ, ಪಿಳ್ಳಪ್ಪ ಸ್ವಾಮಿಗಳವರ ಪಾದಕ್ಕೆ. ನೀವು ಕೂಗ್ತಾ ಇರೋದು ನನಗೆ ಕೇಳಿಸ್ತಾ ಇಲ್ವಲ್ಲ, ಇನ್ನು ಅವ್ರಿಗೆ ಕೇಳಿಸುತ್ತಾ? ಭಗವಂತನ ಕೇಳಿಸುತ್ತಾ ಈ ಮಳೆ ಸೌಂಡಲ್ಲಿ? ಎಲ್ಲರೂ ಜೋರಾಗಿ ಹೋಗಬೇಕು. ಎಂಥ ಮಳೆ, ಅದ್ಭುತವಾದ ಮಳೆ. ಸಚ್ಚಿದಾನಂದ ಸ್ವಾಮಿಗಳವರ ಪಾದಕ್ಕೆ, ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ, ಪೊಲೆಯೋ ಪಾಪ ವಿನಾಶ ಶ್ರೀಶ ಗೋವಿಂದ ಗೋವಿಂದ, ಸಚ್ಚಿದಾನಂದ ಸ್ವಾಮಿಗಳವರ ಪಾದಕ್ಕೆ ಗೋವಿಂದ ಗೋವಿಂದ. ನೀವಂಚೂರು ಕೂಗ್ರವ ಜೋರಾಗಿ. ಎಲ್ಲ ಮಾತಾಡ್ಕೊಂಡ್ಬಿಟ್ಟವ್ರು ಹೆಂಗಸರುಗಳು ಕೂಗಬಾರ್ದು ಅಂತ. ಅಯ್ಯೋ ಈ ಮಳೆ ಶಬ್ದದಲ್ಲಿ ನಾವು ಕೂಗಿದ್ರೆ ಅವ್ರು ಕೇಳಿಸ್ತಿತ್ತ ಅಂತ ಕೆಲವರು ಮನಸ್ಸಲ್ಲೇ ಕೂಕೋತವ್ರೆ. ಸ್ವಲ್ಪ ಬಾಯಿ ಬಿಟ್ಟು ಜೋರಾಗಿ ಕೂಗಿ. ಅವಧೂತರಾದ ಪಿಳ್ಳಪ್ಪ ಸ್ವಾಮಿಗಳವರ ಪಾದಕ್ಕೆ, ಸಚ್ಚಿದಾನಂದ ಸ್ವಾಮಿಗಳವರ ಪಾದಕ್ಕೆ. ಜಯ ಜಯ ಜಗದೀಶ ಜಯ ಗೋವಿಂದ, ಎಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಎಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿವಾಸ ಗೋವಿಂದ ಗೋವಿಂದ, ಅಂಜನಾ ದ್ರಿವಾಸ ಗೋವಿಂದ ಗೋವಿಂದ, ಬಾಲಾಜಿ ಬಾಲಾಜಿ. ತಂದೆಯು ನೀನೇ ತಾಯಿಯು ನೀನೇ, ನಂಬಿದ ಭಕ್ತರ ಬಂಧು ನೀನೇ. ತಂದೆಯು ನೀನೇ ತಾಯಿಯು ನೀನೇ, ನಂಬಿದ ಭಕ್ತರ ಬಂಧು ನೀನೇ. ಸುಂದರ ನಯನ ಚಂದಿರವದನ, ಪದಕೋ ವೆಂಕಟರಮಣ. ಸುಂದರ ನಯನ ಚಂದಿರವದನ, ಪದಕೋ ವೆಂಕಟರಮಣ. ತೋರೋ ನಿನ್ನೆಯ ಚರಣ ಸ್ವಾಮಿ. ಗೋವಿಂದ 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 ಗೋವಿಂದ, ಜಯ ಜಯ ಜಗದೀಶ ಜಯ ಗೋವಿಂದ, ಎಪಿಸಲು ನಿನ್ನ ನಾಮ ಪರಮಾನಂದ. ಶ್ವೇತಾದ್ರಿ
ದಾಸನ ಮೇಲೆ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ದಾಸನ ಮೇಲೆ ಕೋಪ ಕರಗದೆ ಇನ್ನು ನಾ ಮಾಡಿದ ಪಾಪ ನನ್ನ ನೋಡದ ಕಣ್ಣುಗಳೇ ಉದಿಸದ ಕೈಗಳೇ ಶೋಕದ ಬಾಳಿನೇಕೋ ವ್ಯರ್ಥದ ಜನುಮವಿದೇಕೋ ಸ್ವಾಮಿ ಗೋವಿಂದ 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 ಸೇರುವೆನ ನಿನ್ನ ಪಾದದಿಂದ ಕರೆದು ಹೋಗದು ನಾನು ಹೇಗೋ ತಿರುಪತಿವಾಸ ಗೋವಿಂದ ಗೋವಿಂದ ಅಂಜನ ನಿವಾಸ ಗೋವಿಂದ ಗೋವಿಂದ ಮಾಯ ಸಂಭ್ರಮಾಸ ಗೋವಿಂದ ಗೋವಿಂದ ಪ್ರಭು ಶ್ರೀನಿವಾಸ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಬಾಲಾಜಿ ಗೋವಿಂದ ಗೋವಿಂದ ಪ್ರಭು ಗೋವಿಂದ ಗೋವಿಂದ ಇಂದಿರಾರಮಣ ಗೋವಿಂದ ಗೋವಿಂದ ಪಿಳ್ಳಪ್ಪ ಸ್ವಾಮಿಗಳವರ ಪಾದಕ್ಕೆ ಗೋವಿಂದ ಗೋವಿಂದ ಅವಧೂತ ಸಚ್ಚಿದಾನಂದರ ಪಾದಕ್ಕೆ ಗೋವಿಂದ ಗೋವಿಂದ ನೋಡಿ, ಇವತ್ತು ನಾವು ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ವಿಶೇಷವನ್ನು ಕಾಣ್ತಾ ಇದ್ದೀವಿ. ಹೊಸದಾದ ಕಟ್ಟಡ ನಿರ್ಮಾಣವಾಗ್ತಾ ಇದೆ. ಚೋಳರ ಶೈಲಿಯ ಕಲ್ಲುಗಟ್ಟಡದಿಂದ ಪಿಳ್ಳಪ್ಪ ಸ್ವಾಮಿಗಳವರ ಒಂದು ವೈಭೋಗವಾಗಿರ್ತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಸಮಿತಿಯವರು ಭಕ್ತಾದಿಗಳ ಒಂದು ಸಮಕ್ಷಮದಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ಅವರು ಪಿಳ್ಳಪ್ಪ ಸ್ವಾಮಿ ಹೆಸರಿನಲ್ಲಿ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ, ಜೊತೆಗೆ ಆ ದೇವಸ್ಥಾನದ ಒಂದು ಕಟ್ಟಡಕ್ಕೆ ಸಹಾಯಾರ್ಥಕವಾಗಿ ತಾವೆಲ್ಲರೂ ಕೂಡ ಕೈ ಜೋಡಿಸಬಹುದು. ಬಹಳ ಸಂತೋಷ ಆಯಿತು. ಯಾಕೆಂದ್ರೆ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡು ಒಳ್ಳೆ ವೈಭೋಗವಾದ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡಿದ್ದಾರೆ. ದೇವಸ್ಥಾನದ ಕೆಲಸ ಆಗಲೇ ಶುರುವಾಗಿದೆ. ಅದು ಏನು, ಕಲ್ಲಿನಿಂದ ಯಾವ ಚೋಳರ ಶಿಲ್ಪ ಕಾಲದಲ್ಲಿ ಯಾವ ರೀತಿ ಇತ್ತು ದೇವಸ್ಥಾನ, ಅದೇ ರೀತಿ ನಿರ್ಮಾಣ ಮಾಡಬೇಕು ಅಂತ ಈ ಒಂದು ಪುಣ್ಯಕ್ಷೇತ್ರ ಭೂಕೈಲಾಸ ವೈಕುಂಠವಾಗಿ ಮೆರಿಬೇಕು ಅಂತ ಇವತ್ತು ಈ ಪುಣ್ಯಕ್ಷೇತ್ರದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇಂಥ ನಿರ್ಮಾಣವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಅಲ್ಲಿಗೆ ಬೇಕಾದಂತ ಸಾಮಗ್ರಿಗಳನ್ನ ತಾವು ಕೊಡಬಹುದು. ತಮ್ಮಿಂದ ಕೊಡಕ್ಕಾಗದಿದ್ರೂ ಕೂಡ ಕೊಡೋ ಕೈಗಳು ಬೇಕಾದಷ್ಟಿದೆ, ಅಂತವ್ರನ್ನ ಪರಿಚಯ ಮಾಡಿಸಿದ್ರೆ ಸಾಕು. ಈ ಒಂದು ಕ್ಷೇತ್ರ ಭೂಕೈಲಾಸ ಕ್ಷೇತ್ರವಾಗುತ್ತೆ. ಅದಕ್ಕೆ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಗಳು, ಅನೇಕ ಸ್ವಾಮೀಜಿಗಳು ಹೇಳ್ತಾರೆ, ಅನ್ನ ಇಕ್ಕದಿದ್ದರೂ ಪರವಾಗಿಲ್ಲ, ಅನ್ನ ಇಕ್ಕುವವರ ಮನೆಯನ್ನು ತೋರಿಸು, ಅನ್ನ ಇಕ್ಕಿದಷ್ಟೇ ಪುಣ್ಯ ನಿಮಗೆ ಬರುತ್ತೆ ಅಂತಾರೆ. ಚಪ್ಪಾಳೆ ಹೊಡಿರಿ. ಅಂದ್ರೆ ಒಳ್ಳೇದನ್ನ ಮಾಡು, ಇಂಥ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸು, ಒಳ್ಳೆಯವರನ್ನ ಕರ್ಕೊಂಬಂದು ಇಂಥ ಕೆಲಸವನ್ನ ಮಾಡಿಸು ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ 100 ಕೊಟ್ಟವ್ರದ್ದು ಅಲ್ಲಿಗೆ ಸೇರ್ಕೊಳ್ಳುತ್ತೆ, 1000 ಕೊಟ್ಟವ್ರದ್ದು ಅಲ್ಲಿಗೆ ಸೇರ್ಕೊಳ್ಳುತ್ತೆ, 1 ಲಕ್ಷ ಕೊಟ್ಟವ್ರದ್ದು ಅಲ್ಲಿಗೆ ಸೇರ್ಕೊಳ್ಳುತ್ತೆ. ಅದಕ್ಕೆ ನಾವು ನಮ್ಮ ದೃಢವಾದ ಮನಸ್ಸಿನಿಂದ ಆ ದೇವಾಲಯದ ಕಟ್ಟಡದ ನಿರ್ಮಾಣ ಕೆಲಸಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿದಾಗ ಪಿಳ್ಳಪ್ಪ ಸ್ವಾಮಿ ಆಶೀರ್ವಾದ ಸದಾ ತುಂಬಿರುತ್ತೆ. ಎಲ್ಲೋ ಕೂತು ಎಷ್ಟೋ ಲಕ್ಷಗಳನ್ನು ನಾವು ಕಳ್ಕೋತೀವಿ, ಹಾಳು ಮಾಡ್ಕೋತೀವಿ, ಹೊರಟೋಗುತ್ತೆ. ಆದರೆ ಒಂದು ಒಳ್ಳೆ ಕೆಲಸಕ್ಕೆ ಹಾಕಿದಾಗ ಆ ಒಂದು ಪುಣ್ಯದ ಫಲ, ಅದರದ್ದು ಒಂದು ಬಡ್ಡಿ ಅಂತ ಇರುತ್ತಲ್ಲ, ಅದು ಬಂದು ನಮಗೆ ಸೇರ್ತಿರುತ್ತೆ. ಅದರ ಒಂದು ಪುಣ್ಯದಿಂದ ನಮ್ಮ ಮನೆತನಕ್ಕೆ ಒಳ್ಳೇದಾಗುತ್ತೆ, ಮಕ್ಕಳು ಮೊಮ್ಮಕ್ಕಳಿಗೆ ಒಳ್ಳೇದಾಗುತ್ತೆ. ನಾವೇನೇ ಗಂಡಾಂತರದಲ್ಲಿ ಪಾರಾದಾಗ ದೊಡ್ಡವರು ಹೇಳ್ತಾರೆ, ನಿಮ್ಮ ತಂದೆ ತಾಯಿ ಮಾಡಿದ ದಾನ ಧರ್ಮ ನಿನ್ಗೆ ಒಳ್ಳೇದು ಮಾಡ್ತು ಹೋಗಪ್ಪ ಅಂತಾರಲ್ಲ. ನೋಡಿ, ಅದೇ ಮಾಡಿದ ದಾನ ಧರ್ಮ ಯಾವತ್ತು ನಮ್ಮನ್ನು ಕೈ ಬಿಡದೆ ಕಾಪಾಡುತ್ತೆ ಅನ್ನೋದಕ್ಕೆ ಇವತ್ತು ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ
ಯಾವ ನಮ್ಮ ಲೋಕೇಶ್ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ನೋಡಿ ಅವ್ರಿಗೂ ಕೂಡ ಭಕ್ತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇವತ್ತು ಮೊನ್ನೆಯಿಂದಲೇ 1ನೇ ತಾರೀಕಿಂದಲೂ ಕೂಡ ಭಗವದ್ಗೀತಾ ನಾರಾಯಣ ಮತ್ತು ಎಲ್ಲ ಭಕ್ತಿಗೀತೆಗಳು ಮತ್ತು ಎಲ್ಲ ಪರಮ ಪವಿತ್ರವಾಗಿರ್ತಕ್ಕಂಥ ಪಿಳ್ಳಪ್ಪ ಸ್ವಾಮಿಯವರ ಭಜನೆಗಳು ಮತ್ತು ಗೋವಿಂದ ನಾರಾಯಣ ವೈಕುಂಠವಾಸ ಎಲ್ಲಾ ದೇವರುಗಳ ನಾಮಸ್ಮರಣೆಯನ್ನು ಮಾಡಿ ಈಗ ತಾನೇ ಭಜನೆ ಮುಗಿದು ನಮ್ಮ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಒಂದು ಒಳ್ಳೆ ಕಥೆಯನ್ನು ಕೇಳಬೇಕು, ಜೊತೆಗೆ ಒಳ್ಳೆ ಹಾಡುಗಳನ್ನು ಕೇಳಬೇಕು ಅಂತ ನಮ್ಮ ಎಲ್ಲರ ಆಶಯದಂತೆ ಇವತ್ತು ಶಿವಪಂಚಾಕ್ಷರಿ ಮಹಾತ್ಮೆ ಎಂಬತಕ್ಕಂಥ ಭಕ್ತಿಪೂರ್ವಕವಾದಂಥ ಪುಣ್ಯಕಥೆ, ಈ ಮಳೆಯಾದಂಥ ಪುಣ್ಯ ದಿವಸದಲ್ಲಿ ನಾಡಿಗೆಲ್ಲ ಒಳ್ಳೆಯದಾಗಲಿ ಅಂತ, ಮತ್ತೆ ಶಿವಪಂಚಾಕ್ಷರಿ ಮಹಾತ್ಮೆ ಎಂಬತಕ್ಕಂಥ ಕಥೆಯಿಂದ ನಮ್ಮ ಈ ನಾಡು ಕ್ಷೇತ್ರ ಕೈಲಾಸವಾಗಿ ಇವತ್ತು ನಮ್ಮ ಪಿಳ್ಳಪ್ಪ ಸ್ವಾಮಿಗಳ ದೇವಸ್ಥಾನದ ಕಟ್ಟಡ ಏನ್ ನಡೀತಾ ಇದೆ ಅದು ಆದಷ್ಟು ಬೇಗ ವೈಭೋಗವಾಗಿ ಈ ಒಂದು ಸ್ಥಳದಲ್ಲಿ ಆ ಸ್ವಾಮಿಯ ಕಟ್ಟಡ ಬಹಳ ವಿಶೇಷವಾಗಿ ಚೆನ್ನಾಗಿ ಸಾಗಲಿ ಅಂತ ತಾವೆಲ್ಲರೂ ಕೂಡ ತನು ಮನ ಧನಗಳನ್ನು ಇವತ್ತೇ ಕೊಡಬೇಕು ಅಂತಿಲ್ಲ, ತಮ್ಮ ನೆನಪಿನಲ್ಲಿ ಏನಿದೆಯೋ ಅದನ್ನು ಬರೆಸಿದ್ರೆ ನಮ್ಮ ಸಮಿತಿಯವರು ಅದನ್ನು ಜ್ಞಾಪಕ ಇಟ್ಕೊಂಡು ದೇವಸ್ಥಾನದ ಮುಗಿಯೋ ತನಕ ನಿಮ್ಗೆ ಕೊಡೋ ಅವಕಾಶ ಇರುತ್ತೆ. ಯಾವ ರೂಪದಲ್ಲಾದ್ರೂ ಕೂಡ ಅವನ ಸೇವೆಯನ್ನು ಸಲ್ಲಿಸಬಹುದು. ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ಬಳ್ಳ. ಎಲ್ಲಾರು ಸೇರಿ ಮಾಡೋದಕ್ಕೆ ನಿಜವಾದ ದೇವಸ್ಥಾನ. ದುಡ್ಡಿರೋರೊಬ್ಬರೇ ಕಟ್ಟಬಾರ್ದು ಅದನ್ನ. ಆ ದುಡ್ಡಿರೋರೊಬ್ಬರೇ ಕಟ್ಟಿದ್ರೆ ಅದು ಪುಣ್ಯ ಅನಿಸ್ಕೊಳ್ಳಲ್ಲ, ಯಾರು ಬೇಕಾದ್ರೂ ಕಟ್ಟಿಸ್ಬಿಡ್ತಾರೆ. ಆದ್ರೆ ಎಲ್ಲಾ ಭಕ್ತಾದಿಗಳು ಬಡವ ಶ್ರೀಮಂತ ಅನ್ನೋ ಭೇದ ಭಾವವಿಲ್ಲದೆ ಎಲ್ಲರದೂ ಸೇರುತ್ತಲ್ಲ, ಅದು ನಿಜವಾದ ಭಕ್ತಿ. ಇಂತಹ ಒಂದು ಭಕ್ತಿಯುತವಾದ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಈ ಪವಿತ್ರವಾದ ಪುಣ್ಯಕಥೆಯನ್ನ ಶಿವಪಂಚಾಕ್ಷರಿ ಮಹಾತ್ಮೆ ಅಥವಾ ರಾಜಶೇಖರ ವಿಲಾಸ ಎಂಬತಕ್ಕಂಥ ಸದ್ಗುರುವಿನ ಈ ಪವಿತ್ರವಾದ ಪುಣ್ಯಕಥೆಯನ್ನು ನಾವೆಲ್ಲರೂ ಕೇಳೋಣ. ಒಂದು ರಾಮನ ಗೀತೆಯನ್ನು ಕೇಳಿದ್ರೆ ಅದನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮ ಪ್ರಾರಂಭಿಸೋಣ. ಇವತ್ತು ಈ ಪವಿತ್ರವಾದಂತಹ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಗೋವಿಂದ ಪಿಳ್ಳಪ್ಪ ಸ್ವಾಮಿಗಳವರ ಪಾದಕ್ಕೆ ಗೋವಿಂದ 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 ಗೋವಿಂದ. ಯಾಕಂದ್ರೆ ಮಳೆ ಬರ್ತಾ ಇದೆ, ಇಲ್ಲಿ ಕೂತವ್ರು ಗ್ಯಾರಂಟಿ ಯಾರು ಹೋಗಂಗಿಲ್ಲ. ಆ ಮಳೆ ನಿಂತ ಮೇಲೆ ಹೊರಗಡೆ ಅವ್ರು ಈಗ ತಾನೇ ಬರ್ತಾ ಇದ್ದಾರೆ. ಎಲ್ಲಾರು ಕೂಡ ಸ್ವಲ್ಪ ಹೊತ್ತು ಆ ಸ್ವಾಮಿಯ ಸನ್ನಿಧಾನದಲ್ಲಿ ಕೂತ್ಕೋತೀವಲ್ಲ, ಅದೇ ನಮ್ಮ ಪುಣ್ಯ. ಯಾವತ್ತೂ ನಾವು ಕೂತ್ಕೊಳ್ಳಕ್ಕಾಗಲ್ಲ ಇಂಥ ಪುಣ್ಯ ದಿವಸದಲ್ಲಿ. ಎಲ್ಲಾ ರಾತ್ರಿ ಶಿವರಾತ್ರಿ ಆಗಲ್ಲ, ಎಲ್ಲಾ ರಾತ್ರಿ ನವರಾತ್ರಿ ಆಗಲ್ಲ. ಆ ಪುಣ್ಯ ದಿನ ಅಂತ ಇರುತ್ತಲ್ಲ, ಆವತ್ತು ಕೂತ್ಕೊಂಡು ದೇಶದ ಮೂಲೆ ಮೂಲೆಗಳಲ್ಲಿ ಬಂದಿರತಕ್ಕಂಥ ನಮ್ಮ ಸಾಧು ಸಂತರ ಒಂದು ಸನ್ನಿಧಾನದಲ್ಲಿ, ಯಾಕೆಂದ್ರೆ ಹಣ ಅಂತಸ್ತು ಐಶ್ವರ್ಯ ಯಾರು ಒದ್ಕೊಂಡ್ಬಂದವರಲ್ಲ ಇವರು. ರುದ್ರಾಕ್ಷಿ ಮಾಲಾಧಾರಿಗಳಾಗಿ ರುಂಢಮಾಲಾಧಾರಿಗಳಾಗಿ ಪರಮ ಪವಿತ್ರವಾದ ಭಗವಂತನ ಭಕ್ತಿಯನ್ನು ತುಂಬಿಕೊಂಡು ಕಾವಿಯನ್ನು ಧರಿಸಿ ಬಂದವರು, ನಮ್ಮ ಸನಾತನ ಧರ್ಮವನ್ನ ಜಗತ್ತಿಗೆ ಸಾರದವರು. ಒಂದು ಕಾಲದಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗದಂತಹ ಸ್ಥಳದಲ್ಲಿ ನಾಗು ಸಂತರ ಒಂದು ವೈಭೋಗವಾದಂತಹ ಸೈನ್ಯವನ್ನ ನೋಡಿ, ಅವರ ತ್ರಿಶೂಲಗಳು ಮತ್ತು ಅವರಲ್ಲಿರ್ತಕ್ಕಂಥ ರೋಷವನ್ನ ನೋಡಿ ರಾತ್ರೋರಾತ್ರಿ ಭಯ ಬಿದ್ದು ಬಿಟ್ರಂತೆ ಇಂಗ್ಲಿಷ್. ನಾವು ದೇಶ ಬಿಟ್ಟು ಹೊರಟೋಗ್ಬಿಡ್ಬೇಕು, ಇವರು ಸಿಕ್ಕದವ್ರನ್ನ ಒಬ್ಬರನ್ನು ಮಡಗಲ್ಲ, ಇವರು ದುಷ್ಟ ಸಂಹಾರಕರಾಗಿ ಬಂದಿರತಕ್ಕಂಥ ಪರಶಿವನ ಅವತಾರ ರೂಪಿಗಳು ಅಂತ ಆ ಹೊರದೇಶದವರು ಅರ್ಥ ಮಾಡಿಕೊಂಡು ಈ ನಾಗ ಸಂತರ ಒಂದು ಆರ್ಭಟವನ್ನು ನೋಡಿ, ಅವರ ಭಕ್ತಿಯನ್ನು ನೋಡಿ ಬೆರಗಾದರಂತೆ. ಅಂತ ಒಂದು ಶಕ್ತಿ ನಮ್ಮ ನಾಗಸಂತರಲ್ಲಿ ತುಂಬಿದೆ. ಇಂಥ ಮಹಾಪವಿತ್ರವಾಗಿರ್ತಕ್ಕಂಥ ಸಾಧುಗಳು ಪಾದವನ್ನಿಟ್ಟಂತ ಈ ನೆಲೆ ಕೈಲಾಸವಾಗಿ, ಈ ನೆಲೆಗೆ ಅವರು ಕಾಲಿಡಬೇಕಾದ್ರೆ ನಮ್ಮ ಪಿಳ್ಳಪ್ಪ ಸ್ವಾಮಿಗಳ ಒಂದು ಅನುಗ್ರಹ ದೊಡ್ಡದು. ಅವತಾರ ರೂಪಿಗಳಾಗಿ ನಡೆದಾಡಿದ ದೇವರಾಗಿ ಜನ್ಮ ತಾಳಿದ ಊರಿನಲ್ಲೇ ಬಂದು ಮತ್ತೆ ಜನ್ಮವನ್ನ ಪಡ್ಕೊಂಡಂತ ಊರಿನಲ್ಲೇ ತಾವು ನಿಜ ಸಮಾಧಿಯಲ್ಲಿ ಐಕ್ಯವಾದಂತ 62ನೇ ವರ್ಷದ ಆರಾಧನಾ ಮಹೋತ್ಸವ ಈ ಒಂದು ಗೀತೆಯನ್ನು ಸಂಭ್ರಮದ ನಮವ ರಾಮನ ಅವತಾರ ರಘುಕುಲ ಅವತಾರ ಅಯ್ಯೋ ದಾನವ ಭಕ್ತಾಂತರ ಅಗಲಿ ನಿಮ್ಮಿ ಕಥೆ
ಇಂದಿರಾರಮಣ ಗೋವಿಂದ ಗೋವಿಂದ ಪಿಳ್ಳಪ್ಪ ಸ್ವಾಮಿಗಳವರ ಪಾಲಕಿ ಗೋವಿಂದ ಗೋವಿಂದ ಹರ ನಮ ಪಾರ್ವತೆ ಪದೇ ಹರ ಹರ. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತ ನಾಮ ಸ್ಮರಣೆಯನ್ನು ಮಾಡ್ತಾ ರಾಜಶೇಖರ ವಿಲಾಸಂ ಅಥವಾ ಶಿವಪಂಚಾಕ್ಷರಿ ಮಹಾತ್ಮೆ ಅಥವಾ ತಿರುಕಿಳುವಿನಾಚಿಯ ಗರ್ಭಭಂಗ ಎಂಬತಕ್ಕಂಥ ನವರಸಗಳು ತುಂಬಿರುವಂತ ಈ ಒಂದು ಕತೆ, ಗುರುವಿನ ಸಾಕ್ಷಾತ್ಕಾರವಾಗುವಂತ ಈ ಕತೆ ಜಗದೊಳಗೆ ಅರಮುನಿಯಲ್ಲಿ ಗುರು ಜಯಿಸಬಲ್ಲ, ಗುರು ಮುನಿದೊಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರು ಬಂದಿಂದ ಅವನು ಸರ್ ಮಾಡ್ಬೋದಂತೆ. ಗುರು ಏನಾರು ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರೆ ಅವನು ಸರ್ ಮಾಡಕ್ಕಾಗಲ್ವಂತೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆದಿ ಅಂತ್ಯಕ್ಕೆಲ್ಲ ಗುರುವೇ ದೊಡ್ಡವನು. ಅದಕ್ಕೆ ಹೇಳೋದು ನೋಡಿ, ಮುಂದ್ಗಡೆ ಜೀವನದಲ್ಲಿ ಗುರಿ ಇರ್ಬೇಕಂತೆ, ಹಿಂದ್ಗಡೆ ಗುರು ಇರ್ಬೇಕಂತೆ. ನಮಗೆ ಆ ಗುರಿಯನ್ನಿಟ್ಟುಕೊಂಡು ಗುರುವಾದ ಪಿಳ್ಳಪ್ಪ ಸ್ವಾಮಿಯನ್ನು ಸ್ಮರಣೆ ಮಾಡಿದಾಗ ಆ ಗುರುವಿನ ಸಾಕ್ಷಾತ್ಕಾರದಿಂದ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು ಗುರುವಿನ ಪವಿತ್ರವಾದಂತ ಪುಣ್ಯಕತೆ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳುವಂತ ಶಿವಪಂಚಾಕ್ಷರಿ ಮಹಾತ್ಮೆ. ಒಂದು ಸಾರಿ ಭಗವಂತನ ಸನ್ನಿಧಾನದಲ್ಲಿ ಕೂತ್ಕೊಂಡು ಹರಿ ಓಂ ಹರ ಹೋಂ ಎಂಬುದಾಗಿ ಒಂದ್ಸಾರಿ ಗೋವಿಂದ ಅಂತ ಕೂಗ್ತೀವಿ, ನಮ ಶಿವಾಯ ಅಂತ ಕೂಗ್ತೀವಲ್ಲ. ಒಂದು ಕೂಗು ಒಂದು ವರ್ಷ ಪೂರ್ತಿ ಒಂದು ಯಾಗ ಮಾಡಿದಷ್ಟು ಪುಣ್ಯ ಸಿಗಬೇಕಲ್ಲ ಅಂತ ದಿವಸ. ಈಗ 62ನೇ ವರ್ಷದ ಪುಣ್ಯ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. 61ನೇ ವರ್ಷದಲ್ಲಿದ್ದವರು ಈ 62ನೇ ವರ್ಷದಲ್ಲಿ ಎಷ್ಟೋ ಜನ ಇಲ್ಲ. ಈ ಗ್ರಾಮದಲ್ಲಿ ಆಗಿರ್ಬೋದು, ಬಂದಿರೋರಲ್ಲಾಗ್ಬೋದು. ಎಷ್ಟೋ ಜನ ಈ ಜಗತ್ತನ್ನೇ ಬಿಟ್ಟು ಹೊರಟೋಗಿರ್ತಾರೆ. ಅಂದ್ರೆ ಅರ್ಥ ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇವತ್ತು ನಮಗೆ ನಂಬಿಕೆ, ಇವತ್ತು ಇದೀವಲ್ಲ, ಇವತ್ತವನ ಸೇವೆಯನ್ನು ಮಾಡಿ ನಾವು ಪುಣ್ಯವಂತರಾಗಬೇಕು. ಅದಕ್ಕೆ ಈ ಒಂದು ಕ್ಷೇತ್ರವನ್ನು ಕೊಂಡಾಡ್ತಾ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ ಕೊಡೋಣ. ಎಲ್ಲರಿಗೂ ಏನೋ ಕೊಡ್ತಾವ್ರೆ ನೋಡಪ್ಪ, ಬಿಸಿ ಬಿಸಿ ಬೋಂಡನೆ ಕೊಡ್ತಾ ಇದಾರೆ, ತಿನ್ನೇನಾಗ್ಬೇಕು. ಪಿಳ್ಳಪ್ಪ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಅವ್ರ ಗೀತೆ ಒಂದನ್ನು ಹಾಡ್ತಾ ಅಪೇಕ್ಷೆ ಮೇರೆಗೆ ಕಾರ್ಯಕ್ರಮ ಮುಂದಿನ ಭಾಗ ಬರೋಣ. ಮಾಯ ಸಸರ ಕ್ಷೇತ್ರದಲ್ಲಿ ನಿಜ ಸಮಾಧಿಯಾದ ಗುರುವೇ, ಅವಧೂತ ಸಚ್ಚಿದಾನಂದ ಪಿಳ್ಳಪ್ಪ ಸ್ವಾಮಿ ಪ್ರಭುವೇ, ಬೇಡಿದವರಿಗೆ ಬೇಡಿದ ಭಾಗ್ಯವ ಕೊಡುವ ನಡೆದಾಡಿದ ದೇವರು ಪಿಳ್ಳಪ್ಪ ಸ್ವಾಮಿ ಪ್ರಭುವೇ, ಮಾಯ ಸಸ್ರ ಕ್ಷೇತ್ರದಲ್ಲಿ ನೆಲೆಯಾದ ಗುರುವೇ ಪಿಳ್ಳಪ್ಪ ಸ್ವಾಮಿಗಳವರ ಮಾರ್ಗವೇ. ಒಂದು ಬಾರಿ ಬಿಂದು ನೋಡಿ ಮರೆಯದು ಜೀವ, ಮಾಯಾ ಸಂದ್ರದಲ್ಲಿ ದಿವ್ಯ ಅನುಭವ, ಅವಧೂತ ಪಿಳ್ಳಪ್ಪ ಸ್ವಾಮಿಯ ಪುಣ್ಯ ಅನುಭವ. ಒಂದು ಬಾರಿ ಬಿಂದು ನೋಡಿ ಮರೆಯದು ಜೀವ, ಪಿಳ್ಳಪ್ಪ ಸ್ವಾಮಿಗಳ ದಿವ್ಯ ಅನುಭವ, ಅವಧೂತ ಸಚ್ಚಿದಾನಂದರ ಪುಣ್ಯ ಅನುಭವ.
ಇಹಕು ಪರಕು ಸೇತುವೆ ಶ್ರೀ ಅವಧೂತನ ನಾಮವೇ ಭೂಮಿ ಒಳಗೆ ನಾಮವೇ ಮಾಯಾ ಶಸ್ತ್ರ ಕ್ಷೇತ್ರವೇ ಇಹಕು ಪರಕು ಸೇತುವೆ ಶ್ರೀ ಬಿಳ್ಳಪ್ಪನ ದರ್ಶನವೇ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಬಿಳ್ಳಪ್ಪ ಸ್ವಾಮಿಯ ದರ್ಶನವೇ ಪುಣ್ಯ ಅನುಭವ ಸಚ್ಚಿದಾನಂದನ ರೂಪವೇ ದಿವ್ಯ ಅನುಭವ ಕೊಳುವ ಸುರಗಂಗೆ ನೆರೆವ ಭಕ್ತ ತುಂಗೆ ಪಾಪ ಕೊಳುವ ಸುರಗಂಗೆ ನೆರೆವ ಭಕ್ತ ತುಂಗೆ ಪ್ರೇಮ ಭರಿತವೋ ವನ ಗುರುವಿನ ಬೃಂದಾವನ ಪಾಪ ಕೊಳುವ ಸುರಗಂಗೆ ನೆರೆವ ಭಕ್ತ ತುಂಗೆ ಗುರುವಿನ ಬೃಂದಾವನ ಒಂದು ಬಾರಿ ನೋಡಿ ಮರೆಯದು ಜೀವ ಬಿಳ್ಳಪ್ಪ ಸ್ವಾಮಿ ದರ್ಶನವೇ ಪುಣ್ಯ ಅನುಭವ ಮಾಯ ಶಸ್ತ್ರ ಕ್ಷೇತ್ರವೇ ದಿವ್ಯ ಅನುಭವ ಅರವತ್ತೆರಡು ವರ್ಷಗಳಿಂದ ಗುರುವು ಪಾಲಿಹರು 67 ವರ್ಷಗಳಿಂದ ಬಿಳ್ಳಪ್ಪ ಸ್ವಾಮಿಗಳು ಭಕ್ತಿ ಕೋಟಿ ಸಲು ಜಿಲ್ಲೆ ತಾವು ನೆಲೆಯಾಗಿಹರು 62 ವರ್ಷಗಳಿಂದ ಗುರುವು ಭಕ್ತಿ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ನಡೆಸುವನು ಒಂದು ಬಾರಿ ನೋಡಿ ಮರೆಯದು ಜೀವ ಮಾಯಾ ಸಂದ್ರ ಕ್ಷೇತ್ರವೇ ದಿವ್ಯ ಅನುಭವ ಸಚ್ಚಿದಾನಂದ ಸ್ವಾಮಿಯ ಪುಣ್ಯ ಅನುಭವ ನೋಡಿ ಮರೆಯದು ಜೀವ ಮಾಯ ಶಸ್ತ್ರ ಕ್ಷೇತ್ರವೇ ದಿವ್ಯ ಅನುಭವ ದಿವ್ಯ ಅನುಭವ ಬಿಳ್ಳಪ್ಪ ಸ್ವಾಮಿಗಳವರ ಬಾಲಕ್ಕೆ ಗೋವಿಂದ 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 ಈ ಶಿವಪಂಚಾಕ್ಷರ ಮಹಾತ್ಮೆ ಎಂಬತಕ್ಕಂಥ ಕಥಾಭಾಗವನ್ನು ಕೇಳೋಣ. ಅಲ್ಲಿ ನಿಂತಿರೋರೆಲ್ಲ ಬನ್ನಿ ಕೂತ್ಕೊಳ್ಳಿ, ದಯವಿಟ್ಟು ಸ್ವಲ್ಪ ಹೊತ್ತು. ನೀವು ಬನ್ನಿ ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು. ಅಲ್ಲಿ ನಿಂತ್ಕೊಂಡ್ರೆ ಮಳೆ ಬಂದ್ಬಿಡ್ತದೆ. ಈ ಪವಿತ್ರವಾದ ಪುಣ್ಯ ದಿವಸದಲ್ಲಿ ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋದಾಗೆ ಇಲ್ಲಿ ಯಾರೋ ಪುಣ್ಯಾತ್ಮರು ಇರ್ತಾರೆ, ಅವ್ರ ಜೊತೆಲಿ ನಾವು ಕೂತಿದೀವಲ್ಲ, ನಾವು ಸ್ವರ್ಗಕ್ಕೆ ಹೊಟ್ಟೈತೀವಂತೆ. ನಮ್ಮ ಕೆಟ್ಟ ಮನಸ್ಸು, ನಮ್ಮಲ್ಲಿ ಏನೇ ಕರ್ಮ ಕಾಟಾಚಾರಗಳಿದ್ರೂ ಕೂಡ ಅವ್ರ ಪಕ್ಕದಲ್ಲಿ ಕೂತಿದೀವಲ್ಲ, ಅವರಿಂದ ನಮಗೆ ಪುಣ್ಯ ಬರುತ್ತಂತೆ. ಸ್ವರ್ಗಕ್ಕೆ ಹೋಗುವಾಗ ನಾರನ್ನು ಜೊತೆಲಿ ಕರ್ಕೊಂಡು ಹೋಯ್ತದಂತೆ. ಆದ್ರಿಂದ ಇಂಥ ಪುಣ್ಯವಂತರ ಜೊತೆಗೂಡಿ ನಾವೆಲ್ಲರೂ ಕೂಡ ಪುಣ್ಯವನ್ನ ಪಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಹೊತ್ತೆಲ್ಲ ಕೂತ್ಕೋಬೇಕು. ದಿನನಿತ್ಯ ನೂರಾರು ಕರ್ಮಗಳು, ನೂರಾರು ಕೆಲಸಗಳಿರ್ತಕ್ಕಂಥ ಮಾನವ ಭಗವಂತನ ನಿಯಮವನ್ನ ಒಂದು ಗಳಿಗೆಯಾದರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡು, ನಿನ್ ಒಳ್ಳೇದಾಗುತ್ತೆ. ಅದೊಂದೇ ನಿನ್ ಜೊತೆಲಿ ಕೊನೆಯಲ್ಲಿ ಬರೋದು, ಇನ್ನೇನು ನಿನ್ ಜೊತೆಲಿ ಬರೋಲ್ಲ. ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಈ ಭಗವಂತನ ಪುಣ್ಯಕಥೆಯನ್ನು ನಾವೆಲ್ಲರೂ ಕೂಡ ಕೇಳ ಆನಂದಿಸ್ತಾ, ಮೆರವಪುರದೊಳಗೆ ಸಿರಿಯವನೆನಿಸಿದ ಪರಮ ಪುರುಷ ಪುರುಷ ವಿಜಯವಾದೆ
ಶಿವಚರಿತೆಯ ಬಾಳೆ ಆಡಿಪೊಗಳ ಅತಿಮೋದದಲ್ಲಿರುವುದು ಆಡಿಪೊಗಳ ಅತಿಮೋದದಲ್ಲಿರುವುದು ಸುರಚಿರ ಮಾರ್ಗ ಸುವಾಸಿತವು ರಾಮ ರಾಮ ಜಯ ರಾಮ 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 ಜಯ ಸೀತಾರಾಮ ರಾಮ ರಾಮ ಜಯ ಸೀತಾ ರಾಮ ಭರತ ಭೂಮಿಯಲ್ಲಿ ಪ್ರಸಿದ್ಧವಾದಂಥ ಪವಿತ್ರವಾದ ನಮ್ಮ ಭಾರತ ದೇಶದ ಕನ್ನಡ ನಾಡಿನ ಬೆಂಗಳೂರು ಪ್ರಾಂತ್ಯದ ಆನೇಕಲ್ ಎಂಬತಕ್ಕಂಥ ತಾಲೂಕಿನಲ್ಲಿ ಮಹಾಪವಿತ್ರವಾದ ಪುಣ್ಯಕ್ಷೇತ್ರವೆನಿಸಿರ್ತಕ್ಕಂಥ ಈ ಮಾಯಸಂದ್ರ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿದಿವಲ್ಲ. ಈ ಕತೆ ಶಿವಪಂಚಾಕ್ಷರಿ ಮಹಾತ್ಮೆ. ಈ ಕಥೆಯನ್ನು ಬರೆದವರು ಮಳವಳ್ಳಿ ತಾಲೂಕಿನ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಧನುಗೂರು ಗ್ರಾಮದಲ್ಲಿ ಹುಟ್ಟಿದಂತ ಷಡಕ್ಷರಿ ದೇವರು ಬರೆದಂತ ಕಥೆಗಳು. ಇವರು ಬರೆದದ್ದು 3 ಕತೆ. ಈ 3 ಕಥೆಗಳು ಸಂಸ್ಕೃತದಲ್ಲಿ ಮತ್ತು ಆದಿಭಾಷೆಯಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಬರೆದಂತ ಕತೆ. ಒಂದು ರಾಜಶೇಖರ ವಿಲಾಸಂ, ಇನ್ನೊಂದು ಬಸವೇಶ್ವರ ವಿಜಯ, ಮತ್ತೊಂದು ಶಬರಿಶಂಕರ ವಿಲಾಸ. ಈ 3 ಕಥೆಗಳನ್ನು ಬರೆದವರು ಇವರು. ಈ ಪವಿತ್ರವಾದ ರಾಜಶೇಖರ ವಿಲಾಸಂ ಅಥವಾ ಶಿವಪಂಚಾಕ್ಷರಿ ಮಹಾತ್ಮೆ ಎಂಬತಕ್ಕಂಥ ಈ ಕತೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದನಗೂರು ಗ್ರಾಮದಲ್ಲಿ ಹುಟ್ಟಿದಂತ ನಮ್ಮ ಪಿಳ್ಳಪ್ಪ ಸ್ವಾಮಿಗಳಂತ ಅವತಾರ ಪುರುಷರವರ ಕಥೆಯನ್ನು ಬರೆದವರು. ಅನೇಕ ದಿವಸಗಳ ಕಾಲ ಅನ್ನಾಹಾರಗಳನ್ನು ತೊರೆದು ಅಲ್ಲಿ ಇವತ್ತಿಗೂ ಕೂಡ ಗವಿಗಳಿದೆ. ಆ ಗವಿ ಒಳಗೆ ಕುಳಿತು ರಚನೆ ಮಾಡಿದಂತಹ ಕತೆ. ಈ ಕಥೆಯ ಅರ್ಥವೇನು? ಜಗದೊಳಗೆ ಸತ್ಯಕ್ಕೆ ಎಷ್ಟು ಬೆಲೆ ಇದೆ, ಸತ್ಯಮೇವ ಜಯತೆ ಅಂತ. ನ್ಯಾಯ, ಸತ್ಯ, ಧರ್ಮ ಎಲ್ಲರಿಗೂ ಒಂದೇ ಇರಬೇಕು. ಅವರವರಿಗೊಂದು ನ್ಯಾಯ ಆಗಬಾರದು. ನ್ಯಾಯಕ್ಕೆ ಎಲ್ಲರೂ ಸರ್ವ ಅಧೀನರಾಗಿರಬೇಕು ಎಂಬತಕ್ಕಂಥ ಈ ಕತೆ. ಜಗದೊಳಗೆ ಬಾಳಿ ಬದುಕುವ ಹೆಣ್ಣಲ್ಲಿ ನಾನು ಎಂಬ ಅಹಂಕಾರ ಬಂದರೆ ಆ ಮನೆ ಹೇಗೆ ಸರ್ವನಾಶವಾಗುತ್ತೆ ಎಂಬತಕ್ಕಂಥದ್ದು. ಇನ್ನು ನಾವು ಸ್ನೇಹಿತರನ್ನ ಮಾಡ್ಕೋತೀವಿ. ಸ್ನೇಹಿತರು ಅಂದ್ರೆ ಹೇಗಿರಬೇಕು? ಪ್ರಾಣಕ್ಕೆ ಪ್ರಾಣ ಕೊಡುವ ಸ್ನೇಹಿತರಿರ್ಬೇಕಾ ಅಥವಾ ಬೆನ್ನಿಗೆ ಚೂರಿ ಹಾಕುವ ಸ್ನೇಹಿತರಿರ್ಬೇಕಾ? ನೋಡಿ, ಕಥೆಯಲ್ಲಿ ಅರ್ಥ ಇದೆ. ಓಂ ನಮ ಶಿವಾಯ ಎಂಬ ಪದದ ಅರ್ಥವೇನು? ಓಂಕಾರನಾದ ತುಂಬಿರುವ ಭಗವಂತನನ್ನ ಪ್ರಣವ ಪಂಚಾಕ್ಷರಿ ಮಂತ್ರದಿಂದ ಓಂ ನಮ ಶಿವಾಯ ಎಂಬತಕ್ಕಂಥ ಈ ಉಚ್ಚಾರಣೆಯನ್ನು ಮಾಡಿದವರಿಗೆ ಏನು ಫಲ ಸಿಗುತ್ತೆ? ಎಲ್ಲಕ್ಕಿಂತ ಹೆಚ್ಚಾಗಿ ಇಂದಿನ ಕಾಲದಲ್ಲಿ ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ಯಾವ ರೀತಿ ತಮ್ಮ ತಲೆಗಳನ್ನೇ ಕೊಡ್ತಿದ್ರು ಎಂಬ ಎಲ್ಲಾ ವಿಶೇಷಗಳು ತುಂಬಿರುವಂತಹ ಕತೆ ಈ ರಾಜಶೇಖರ ವಿಲಾಸ. ಈ ಕಥೆಯಲ್ಲಿ ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾದ ಪಟ್ಟಣ ಧರ್ಮಾವತಿ ಎಂಬತಕ್ಕಂಥ ಪಟ್ಟಣ. ಧರ್ಮಾವತಿ ಅವರು ಬರೆದಿರೋ ಕಾವ್ಯದ ಕಥೆಯಲ್ಲಿ ಅವರು ಕಥೆ ಅಂತ ಬರೆದಿದ್ರು ಕೂಡ ನೈಜವಾಗಿ ನಡೆದಿರುವಂತೆ ತಾವು ನೆನಪಿಸ್ಕೊಂಡು ಬರೀತಿದ್ರಂತೆ. ನೋಡಿ, ಇದು ನಡೆದಿದೆ, ಅದು ನಡೆದಿರೋದು ನಿಜ, ಹಂಗೆ ಬರೀತಿದ್ರಂತೆ. ಯಾವ ಧರ್ಮಾವತಿ ಪಟ್ಟಣ, ಆ ಧರ್ಮಾವತಿ ಪಟ್ಟಣದಲ್ಲಿ ಸತ್ಯೇಂದ್ರ ಚೋಳ ನೃಪಾಲ ಎಂಬತಕ್ಕಂಥ ಚಕ್ರವರ್ತಿ, ಚೋಳರಾಜನಾಗಿರ್ತಕ್ಕಂಥ ಸತ್ಯೇಂದ್ರ ಚೋಳ, ಸತ್ಯವೇರನ ತಾಯಿ, ಸತ್ಯವೇರನ ತಂದೆ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚಿನ ಪರಮಾತ್ಮನು ಎಂಬುದಾಗಿ ಅನುಗಾಲವು ಸತ್ಯವನ್ನೇ ಪರಿಪಾಲನೆ ಮಾಡಿಕೊಂಡಿದ್ದ ಮಹಾಪುಣ್ಯವಂತ. ಅವನ ಹೆಸರು ಸತ್ಯೇಂದ್ರ ಚೋಳ ನೃಪಾಲ. ಅವನಿಗೋರ್ವ ಧರ್ಮಪತ್ನಿ ಇದ್ದಾಳೆ. ಅವಳ ಹೆಸರು ಅಮೃತಮಹಿ, ಅಮೃತ ಮಹಾದೇವಿ. ಕಾಲಿಟ್ಟ ನೆಲೆ ಅಮೃತ, ನುಡಿದ ಮಾತೆ ಅಮೃತ, ತಾನು ಕೊಟ್ಟ ದಾನವೇ ಅಮೃತ. ಗಂಡನ ಕೀರ್ತಿಗೆ ಅವಳೇ ಕಾರಣ, ಅಮೃತ ಮಹಾದೇವಿ. ಅವನಿಗೆ ಬಲಗೈ ಬಂಟನಾಗಿ ಒಬ್ಬ ಮಹಾಮಂತ್ರಿ ಇದ್ದಾನೆ, ಗುರುಭಕ್ತನಾಗಿ. ರಾಜನಿಗೆ ತಕ್ಕಾಗೆ ಇರಬೇಕಾದ ಮಂತ್ರಿ ಪತಿಮೋಹಿಪ. ಪತಿಮೋಹಿಪ, ಅವನ ಪತಿಮೋಹಿಪ ಎಂಬುದಾಗಿ ಕರೀತಾ ಇದ್ದಾರೆ. ಅವನೆಂತ ಗುರುಭಕ್ತ ಅಂದ್ರೆ ರಾಜನಿಗೆ ತಕ್ಕಂತ ಮಂತ್ರಿ. ಈ ಮಂತ್ರಿಯಲ್ಲಿ ಇರ್ತಕ್ಕಂಥವ್ರು ಕೆಲವರು ಏನ್ ಮಾಡ್ತಾರೆ, ಒಂದಷ್ಟು ದುಡ್ಡು ಮಾಡ್ಕೋಬೇಕು ಅಂತಾರೆ. ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ವ್ಯವಹಾರ ಮಾಡ್ಕೋಬೇಕು ಅಂತಾರೆ. ಅಯ್ಯೋ, ಅವನ್ ಮುಂದರಿದ್ರೆ ಅವನ್ ಮುಂದರಿತಾನೆ, ನಾನ್ ಮುಂದರಿಬೇಕು ಮೊದ್ಲು ಅಂತ ಒಳಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿರ್ತಾರೆ. ಅದಲ್ಲ, ಇವನು ಮಾಡ್ತಿರೋದೇನು, ಈ ರಾಜ್ಯದ ಮಹಾರಾಜನೇ ನಮಗೆ ದೇವರು, ಅವನ ಆಜ್ಞೆ ನಮ್ಮ ಪರಿಪಾಲನೆ ಎಂಬುದಾಗಿ. ಆ ಮಂತ್ರಿ ಎಂತ ಗುರುಭಕ್ತ, ಎಂತ ಸತ್ಯವಂತ ಅಂದ್ರೆ ರಾಜನಾದ ಸತ್ಯೇಂದ್ರ ಚೋಳ ನೃಪಾಲ, ಪರಶಿವನ ಪ್ರಿಯ ಭಕ್ತನಾದ ಇವನು
ಒಂದ್ಸಾರಿ ಸಹಸ್ರಲಿಂಗಗಳಿಗೆ ಗಂಗಾಭಿಷೇಕ ಮಾಡಬೇಕಲ್ಲ. ನನ್ನ ಅರಮನೆಯಲ್ಲಿ ಸಹಸ್ರಲಿಂಗಗಳನ್ನು ಸ್ಥಾಪನೆ ಮಾಡಿ ಅಲ್ಲಿಗೆ ಗಂಗೆಯ ಅಭಿಷೇಕ ಮಾಡಬೇಕಲ್ಲ ಅಂದಾಗ ಮಂತ್ರಿ ಏನ್ ಮಾಡ್ತಾನಂತೆ ಗೊತ್ತೇ? ತನ್ನ ಸೈನ್ಯವನ್ನೆಲ್ಲ ಮಥುರಾ ಧರ್ಮಾವತಿ ಪಟ್ಟಣದಿಂದ ಕಾಶಿ ಪಟ್ಟಣದ ಗಂಗಾ ನದಿಯ ತೀರಕ್ಕೆ ಸಾಲ ನಿಲ್ಲಿಸಿದಂತೆ. ಇದೆಂತ ಸಾಧನೆ ಮಂತ್ರಿ! ಧರ್ಮಾವತಿ ಪಟ್ಟಣದಿಂದ ಕಾಶಿ ಪಟ್ಟಣ ಗಂಗಾ ಇರುತ್ತಾಳಲ್ಲ, ಗಂಗಾ ನದಿ, ಅಲ್ಲಿಯ ತನಕ ಸಾಲಾಗಿ ನಿಲ್ಲಿಸಿ ರಜತ ಕುಂಭಗಳಿಂದ ಅಂದ್ರೇನು, ಬೆಳ್ಳಿಯ ಕುಂಭಗಳಿಂದ ಒಬ್ಬರಿಂದ ಒಬ್ಬರಿಗೆ ಗಂಗೆಯನ್ನು ತುಂಬಿ ಸಾವಿರಾರು ಲಿಂಗಗಳಿಗೆ ಗಂಗಾಭಿಷೇಕ ಮಾಡಿಸಿದಂತೆ. ನೋಡಿ, ರಾಜನ ಆಸೆಯನ್ನು ಪೂರೈಸಿದಂತೆ ಅಂತ ಮಂತ್ರಿ. ಯಾರು? ಪತಿಮೋಹಿಪ. ಇವನ ಸಾಮ್ರಾಜ್ಯದಲ್ಲಿ ಆ ಪತಿಮೋಹಿಪ ಅನ್ನೋ ಮಂತ್ರಿಗೆ ಒಬ್ಬಳು ಹೆಂಡತಿ ಇದ್ದಾಳೆ, ಅವಳ ಹೆಸರು ಕಲ್ಯಾಣಿ. ಆ ಪತಿಮೋಹಿಪ ಕಲ್ಯಾಣಿಗೆ ಒಬ್ಬ ಗಂಡು ಮಗ ಇದ್ದಾನೆ, ಅವನ ಹೆಸರು ಮಿತವಚನ. ಮಂತ್ರಿಯ ಮಗನ ಹೆಸರು ನೋಡಿ, ಹೆಸರುಗಳೇ ವಿಚಿತ್ರ ಈ ಕಥೆಯಲ್ಲಿ. ಮಿತವಚನ, ಮಿತಭಾಷಿ ಅಂದ್ರೇನು? ಮಾತು ಕಡಿಮೆ ಇದ್ದವನು ಬುದ್ಧಿವಂತ, ಮಾತು ಕಡಿಮೆ ಬುದ್ಧಿ ಜಾಸ್ತಿ ಅಂತ. ಅವನ ಹೆಸರೇ ಮಿತವಚನ. ರಾಜ್ಯದ ಹೆಸರು ಧರ್ಮಾವತಿ ಪಟ್ನ, ರಾಜನ ಹೆಸರು ಸತ್ಯೇಂದ್ರ ಚೋಳನ್ ರೂಪಾಯಲ, ರಾಣಿ ಹೆಸರು ಅಮೃತ ಮಹಾದೇವಿ, ಮಂತ್ರಿ ಹೆಸರು ಪತಿಮೋಹಿಪ, ಮಂತ್ರಿ ಮಗನ ಹೆಸರು ಮಿತವಚನ. ಎಲ್ಲ ಹೋಗ್ತಾ ಹೋಗ್ತಾ ನಿಮ್ಗೆ ಪರಿಚಯ ಆಗುತ್ತೆ ಹೆಸರು. ಈ ರಾಜ ರಾಣಿಯರು ಸಂಭ್ರಮದಿಂದ ಕಾಲವನ್ನು ಕಳೀತಾ ಇರಬೇಕಾದ್ರೆ ಆ ರಾಜ್ಯದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಅರಮನೆಯ ಬಾಗಿಲಲ್ಲಿ ಒಂದು ಭಾರಿ ಗಾತ್ರದ ಗಂಟೆಯನ್ನು ಕಟ್ಟಿದ್ದಾರೆ. ಅದಕ್ಕೆ ನ್ಯಾಯದ ಗಂಟೆ. ನ್ಯಾಯದ ಗಂಟೆ ಅಂತ ಅದಕ್ಕೆ ಹೆಸರು. ಯಾರಿಗೆ ಅನ್ಯಾಯ ಆಗುತ್ತೋ, ಈಗ ನಾವು ಹೋಗಿ ಆರಕ್ಷಕ ಠಾಣೆಗೆ ನಾವು ಹೋಗಿ ದೂರು ಕೊಡ್ತೀವಲ್ಲ, ನಮ್ಗೆ ಈ ತರ ಅನ್ಯಾಯ ಆಗಿದೆ ಅಂತ. ದೂರು ಕೊಡೋದು ಬದಲು ಗಂಟೆಯನ್ನು ಬಾರಿಸೋದು. ಅವತ್ತು ಬಡವನಾಗ್ಲಿ ಶ್ರೀಮಂತನಾಗ್ಲಿ ಆ ಗಂಟೆಯನ್ನು ಬಾರಿಸಿದ್ರೆ ಮಹಾರಾಜನಾದವನು ಏನೇ ಮುಖ್ಯವಾದ ಕೆಲಸಗಳಿದ್ರೂ ಕೂಡ ಬಿಟ್ಟು ಬಂದು ನ್ಯಾಯದ ಕಟ್ಟೆಯಲ್ಲಿ ಕೂತು ಅರ್ಧರಾತ್ರಿ ಆದ್ರೂ ಕೂಡ ಮೇಲಕ್ಕೆ ಕೇಳದೆ ಅನ್ಯಾಯ ಆದವರಿಗೆ ನ್ಯಾಯ ಕೊಟ್ಟುಬಿಟ್ಟೆ ಮೇಲಕ್ಕೆ ಎದ್ದೇಳ್ತಿದ್ರಂತೆ. ನೋಡಿ, ನ್ಯಾಯದ ಗಂಟೆ ಇರುವಂತಹ ಪಟ್ಟಣ ಧರ್ಮಾವತಿ ಪಟ್ಟಣ. ಅಲ್ಲಿಗೆ ಮೂಲ ಗುರುಗಳು ಯಾರಪ್ಪ ಅಂದ್ರೆ, ಅಲ್ಲಿನ ನಡೆದಾಡುವ ದೇವರು ನಮ್ಮ ಅವತಾರ ಸಚ್ಚಿದಾನಂದ ಪಿಳ್ಳಪ್ಪ ಸ್ವಾಮಿಗಳಂತೆ. ನುಡಿದಂತೆ ನಡೆದಂತಹ ಗುರುಗಳು ಚಿದ್ಗನ ಶಿವಾಚಾರ್ಯ ಎಂಬತಕ್ಕಂಥ ಗುರುಗಳು ರಾಜನಿಗೆ ಮತ್ತು ಆ ರಾಜ್ಯಕ್ಕೆ ಗುರುಮಟ್ಟದಲ್ಲಿ ಸುಭಿಕ್ಷವನ್ನು ತುಂಬಿ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಆ ಸಾಮ್ರಾಜ್ಯ ಎಲ್ಲ ಶಿವಮಯವೋ ಶಿವಮಯವೋ ಶಿವಮಯವೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲ ಶಿವಮಯವೋ ಜಗದೊಳು ಎಲ್ಲ ಶಿವಮಯವೋ 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 ಜಗದೊಳು ಎಲ್ಲ ಶಿವಮಯವೋ. ಗಗನದಿ ಬೆಳಗುವ ರವಿ ಚಂದ್ರರು ಜಲ ಸುರಿಸುವ ಮೇಘಗಳು ಗಗನದಿ ಬೆಳಗುವ ರವಿ ಚಂದ್ರರು ಜಲ ಸುರಿಸುವ ಮೇಘಗಳು ಸುಳಿ ಸುಳಿದಾಡುವ ತಂಬೆರಲು ಸುಳಿ ಸುಳಿದಾಡುವ ತಂಬೆರಲು ಉಸಿರಾಡುವ ಎಲ್ಲ ಜೀವಕೋಟಿ ಎಲ್ಲ ಶಿವಮಯವೋ ಜಗದೊಳು ಎಲ್ಲ ಶಿವಮಯವೋ. ಓಂ ನಮಃ ಶಿವಾಯ. ನಿತ್ಯ ನಿರ್ಮಲ
ಸತ್ಯವೋ ಶಿವನೇ ತತ್ವಕ್ಕೆ ಆಧಾರ ಪರಶಿವನೇ ನಿತ್ಯ ನಿರ್ಮಲ ಸತ್ಯವೋ ಶಿವನೇ ತತ್ವಕ್ಕೆ ಆಧಾರ ಪರಶಿವನೇ ಪರಮ ನಿರ್ಗುಣ ನಿರಂಜನ ಶಿವನೇ ಓಂ ನಮಃ ಶಿವಾಯ ಪರಮ ನಿರ್ಗುಣ ನಿರಂಜನ ಶಿವನೇ ಸಚ್ಚಿದಾನಂದ ಶಾಶ್ವತ ಶಿವನೇ ಎಲ್ಲ ಶಿವಮಯವೋ 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 ಜಗದೊಳು ಎಲ್ಲ ಶಿವಮಯವೋ ಇಂಥ ವೈಭೋಗವಾಗಿ ಕಾಲವನ್ನು ಕಳೀತಾ ಇರುವ ರಾಜರಾಣಿಯರಿಗೆ ಯಾವ ಕುಂದುಕೊರತೆಗಳಿಲ್ಲದಿದ್ದರೂ ಕೂಡ ಒಂದೇ ಒಂದು ನೋವನ್ನಿಟ್ಟೇ ಇದ್ದಾನೆ. ಭೂಲೋಕದಲ್ಲಿ ಮಾನವ ಅಂತ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಚಿಂತೆ ದುಃಖ ನೋವು ಇದ್ದೇ ಇರುತ್ತಂತೆ. ಚಿಂತೆ ಇದ್ದವರು ಇದ್ರ ಕೈ ಎತ್ತಿ ನೋಡವ. ಹೆಂಗಸರಾಗ್ಬೋದು, ಹೆಂಗಸರಾದ್ರೂ ಪರವಾಗಿಲ್ಲ. ನಮ್ಗೆ ಯಾವ ಚಿಂತೆನೂ ಇಲ್ಲ ಅನ್ನೋರು ಯಾರು ಇದ್ದಾರ? ಯಾರು ಇಲ್ಲ. ಇವ್ರಿಗೆ ಮಲ್ಕೊಳ್ಳೋದೇ ಒಂದು ಚಿಂತೆ ಆಗ್ಬಿಟ್ಟದ. ಈಗ ಸರ್ವ ಚಿಂತೆಗಳೆಲ್ಲ ಹುಟ್ಟಿ ಸರ್ವ ಚಿಂತೆಗಳೆಲ್ಲ ಬಾಳಿ ಕೊನೆಗೆ ಚಿಂತೆಯಲ್ಲೇ ಸತ್ತು ಹೋಗ್ತಾನೆ ಈ ಮಾನವ. ಚಿತೆ ಅನ್ನೋದು ಮಾನವ ಸತ್ತ ಮೇಲೆ ಸುಡುತ್ತಂತೆ ಬೆಂಕಿ. ಚಿತೆ ಅದಕ್ಕೊಂದು ಸೊನ್ನೆ ಮಧ್ಯೆ ಸೇರಿಸ್ಬಿಟ್ಟು ಚಿಂತೆ ಅಂತ ಅದು ಯಾವನ್ ಕಂಡಿಡಿದ್ನೋ ಅದು ಎಲ್ಲಿಂದ ಬಂತೋ. ಆ ಚಿಂತೆ ಅನ್ನೋದು ದಿನ ದಿನ ಕ್ಷಣ ಕ್ಷಣ ಗಳಿಗೆ ಗಳಿಗೆಗಳಲ್ಲೂ ಸುಡ್ತಾನೆ ಇರುತ್ತಂತೆ. ಅದು ಆ ಚಿಂತೆ ಅನ್ನೋದಲ್ಲಿ ಇದ್ದೇವ್ಬಿಟ್ಟಿದ್ರೆ, ಆ ಚಿಂತೆ ಅನ್ನೋದು ಇದ್ದೇವ್ಬಿಟ್ಟಿದ್ರೆ ದೇವ್ರನ್ನೆಲ್ಲಿ ನಂಬ್ತಿದ್ದ ಇವನು? ದೇವ್ರಿಗೆಲ್ಲ ಕೈ ಮುಗಿತಿದ್ದ. ಸಂಕಟ ಬಂದಾಗ ವೆಂಕಟರಮಣ, ನಮ್ಮ ಕಷ್ಟ ಬಂತು ಅಂದಲ್ಲೇ ದೇವ್ರಿಗೆ ಹರಿಸ್ಕೊಳ್ಳೋದು, ದೇವ್ರ ಹತ್ರ ಕೊಡೋಗೋದು. ಸ್ವಲ್ಪ ವ್ಯವಹಾರ ಚೆನ್ನಾಗಿದ್ರೆ ದೇವ್ರನ್ನೇ ಮರ್ತು ಬಿಡ್ತಾರೆ ಕೆಲವರು. ಅಯ್ಯ ಹೋಗಕ್ಕೆ ಟೈಮ್ ಇಲ್ಲ ಸರ್, ಬಿಸ್ನೆಸ್ಸು. ಒಂಚೂರು ಎಡವಟ್ಟಾಯ್ತು ಅಂದ್ರೆ ಹೆಂಡತಿ ಮಕ್ಕಳೆಲ್ಲ ಕರ್ಕ ಓಡೋಯ್ತಾನೆ ದೇವಸ್ಥಾನದ ಹತ್ರಕ್ಕೆ. ಅಯ್ಯೋ ಫುಲ್ ಎಡವಟ್ಟಾಗ್ಬಿಟ್ಟದ ನೆನ್ನೆಯಿಂದ ಅಂತ. ಅದಕ್ಕೆ ನೋಡಿ ಭಗವಂತ ಹೇಳ್ತಾನಂತ, ಎಷ್ಟು ಬೇಗ ನಾಲ್ಗೆ ಬದಲಾಯಿಸ್ತೀರಯ್ಯ, ಗಳಿಗೆಗೂ ಒಂದೊಂದು ರೀತಿ ಮನಸ್ಸನ್ನ ಬದಲಾಯಿಸ್ತಿರಲ್ಲ ಅಂತ. ನೋಡಿ ಈ ರಾಜ ರಾಣಿಯರು ಎಲ್ಲಾದ್ರಲ್ಲೂ ಸರಿಯಾಗಿದ್ದಾರೆ. ಒಂದು ಚಿಂತೆ ಇಟ್ಟವನೇ ಭಗವಂತ. ಏನದು? ಮಕ್ಕಳಿಲ್ಲ ಎಂಬತಕ್ಕಂತ ಚಿಂತೆ. ತಾರೆಗಳು ಗಗನದಲ್ಲಿ ಅನಂತ ವಿದ್ವಣ, ಚಂದ್ರಮನಿಲ್ಲದೆಡೆ ಶೋಭಿಪದೋ, ಸರೋವರಗಳು ತುಂಬಿ ತುಳುಕಿದರು, ತಾವರ ಇಲ್ಲದೆಡೆ ಶೋಭಿಪದೋ. ಸಿರಿಯುಂ ತುಂಬಿದ ಮನುಜನ ಬಾಳಿನಲ್ಲಿ, ಸಿರಿಯುಂ ತುಂಬಿದ ಮನುಜನ ಬಾಳಿನಲ್ಲಿ, ಆರವಂಶಕ್ಕೆ ಕುವರರಿಲ್ಲದೆ ಶೋಭಿಪದು. ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಆಕಾಶದಲ್ಲಿ ಕೋಟಿ ನಕ್ಷತ್ರಗಳ ಮಿನುಗಿದ್ರೆ ಏನು ಪ್ರಯೋಜನ? ಚಂದ್ರನ ಬೆಳಕು ಭೂಮಿ ಬೀಳಬೇಕೆ ಹೊರತು ನಕ್ಷತ್ರಗಳ ಬೆಳಕು ಬೀಳಲ್ಲ. ನದಿಗಳು, ಸರೋವರಗಳು, ಕಾಲುವೆಗಳು ಎಷ್ಟೇ ತುಂಬಿ ತೊಳಕಾಡಿದ್ರು ಕೂಡ ಕೆಸರನಲ್ಲೇ ಅರಳಿದ ಒಂದು ತಾವರೆ ಹೂ ಇದ್ರೆ ನಾನು ನೀರಿಗೊಂದು ಕಳೆ. ಹಾಗೆ ಸಿರಿ ಸಂಪತ್ತು ತುಂಬಿರುವ ಮನುಷ್ಯನ ಬಾಳಿನಲ್ಲಿ ಬಡವನಾಗ್ಲಿ ಶ್ರೀಮಂತನಾಗ್ಲಿ ಬಂಗಾರದ ಪಾದಗಳನ್ನಿಟ್ಟು ಓಡಾಡುವ ಮಕ್ಕಳಿದ್ದಾಗ್ಲೇನೆ ಒಂದು ಚಂದ. ನೋಡಿ ಇಲ್ಲಿ ಇಬ್ಬರು ಜೋಡಿಯವ್ರು ಬಂದ್ಬಿಟ್ಟವ್ರೆ, ಜೋಡಿ ಮಕ್ಕಳು. ಇಲ್ಲಿ ನೋಡ್ರ ಒಂಚೂರ. ಇವರಿಬ್ರು ಒಂದು ನಿಮಿಷದ ಅಂತರದಲ್ಲಿ ಹುಟ್ಟಿದವರು. ಯಾರ ಅಣ್ಣ ಯಾರ ತಮ್ಮ ಗೊತ್ತಿಲ್ಲ. ಒಟ್ಲಿ ಲವಕುಶ ಇದ್ದಂಗ ಅವ್ರೆ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಒಂದು ಚಪ್ಪಾಳೆ ಹೊಡಿರಿ. ಮುಗ್ಧ ಮನಸ್ಸಿನ ಈ ಮಕ್ಕಳು, ಮಕ್ಕಳ ಭಾಗ್ಯ ಅನ್ನೋದು ಭಗವಂತ ಹರಿಸಿ ಕೊಡ್ತಾನಂತೆ. ಅದಕ್ಕೆ ಮಕ್ಕಳು ಹುಟ್ಟಿದ್ರು ಪುಣ್ಯ ಬೇಕು. ಒಬ್ಬ ಮಗ ಹುಟ್ಟಿ ಮನತನವನ್ನೇ ಉದ್ಧಾರ ಮಾಡ್ತಾನಂತೆ. ಒಬ್ಬ ಮಗ ಹುಟ್ಟಿ ವಂಶಕ್ಕೆ ಕಳಂಕ ತರ್ತಾನಂತೆ. ನೋಡಿ ಅದಕ್ಕೆ ಒಳ್ಳೆ ಹೆಂಡತಿ ಸಿಕ್ಕಬೇಕಾದ್ರೂ ಕೂಡ ಗಂಡನಿಗೆ ಮಾಡಿದ ಪುಣ್ಯ, ಒಳ್ಳೆ ಗಂಡ ಸಿಕ್ಕಬೇಕಾದ್ರೂ ಹೆಂಡತಿ ಮಾಡಿದ ಪುಣ್ಯ, ಇವರಿಬ್ಬರಿಗೂ ಒಳ್ಳೆಯ ಮಕ್ಕಳು ಹುಟ್ಟಬೇಕಾದ್ರೆ ದೈವಾನುಗ್ರಹ. ಅದಕ್ಕೆ ಈ ಲವಕುಶ ಇಬ್ಬರು ಕೂಡ ಸಂಭ್ರಮದಿಂದ ಕೂತವ್ರೆ.
ಎಷ್ಟು ಚೆನ್ನಾಗಿ ಕತೆ ಕೇಳಕ್ ಬಂದವ್ರೆ ಅವರು ನೋಡಿ. ಪಿಳ್ಳಪ್ಪ ಸ್ವಾಮಿ ಅವ್ರಿಗೆ ಹೆಚ್ಚಿನ ಆಯುಷ್ಯ ಭಾಗ್ಯ, ವಿದ್ವತ್ತು, ವಿದ್ಯಾ, ಬುದ್ಧಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಬೇಡ್ತಾ. ಅದಕ್ಕೆ ಬಾಲರಿಲ್ಲದ ಬಾಲಕೇತರ ಜನ್ಮ ಬಾಡಿಗೆ ಎತ್ತು ದುಡಿದಂತೆ ಸರ್ವಜ್ಞ. ಬಾಡಿಗೆ ಎತ್ತು ದುಡಿದಂತೆ ಸರ್ವಜ್ಞ ಅಂದ್ರೇನು? ಮಕ್ಕಳಿಲ್ಲದರ ಜೀವನ ಅವರು ಬಾಡಿಗೆ ಎತ್ತಿದ್ದಂಗೆ. ಆ ಬಾಡಿಗೆ ಎತ್ತನ ಕೆಲಸ ಏನು ಹೇಳಿ? ಒಂದ್ ಕರು ಹಾಕಂಗಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ದುಡ್ದು 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 ಪ್ರಾಣ ಬಿಟ್ಟು ಬಿಡೋದು. ಅದಕ್ಕೆ ಗಂಡ ಹೆಂಡತಿರಿಬ್ರು ಶಂಕರನೇ, ಶಶಿಧರನೇ, ಕೈಲಾಸವಾಸನ ಜೊತೆಗಿರಿ ನಿಲೆಯನೆ, ಸುಖಂಕರನೇ, ರುಂಡಮಾಲಧರನೇ, ಪರಮೇಶ್ವರನೇ, ಬಾ ಎನ್ನಪ್ಪನೇ ಎಂಬುದಾಗಿ ಮಂತ್ರಿಗೆ ರಾಜ್ಯವನ್ನು ವಹಿಸಿ ಅನೇಕ ತೀರ್ಥ ಕ್ಷೇತ್ರಗಳನ್ನು ಸುತ್ತಾಡ್ತಾ ಇದ್ದಾರೆ. ಎಂತದ್ದಾದ್ರೂ ಒಂದು ಮಗುವನ್ನ ಕೊಡು ಭಗವಂತ. ರಾಣಿಯಾದವಳು ನಾನು ರಾಣಿ ಎಂಬ ಅಹಂಕಾರವಿಲ್ಲದೆ ದೇವಸ್ಥಾನದ ಬಾಗಲನ್ನ ತನ್ನ ಜಡೆಮುಡಿಗಳಿಂದ ಕಸಗುಡಿಸ್ತಾ ಇದ್ದಾಳೆ. ತನ್ನ ತಲೆಯ ಕೂದಲಿನಿಂದ ಕಸಗುಡಿಸ್ತಿದ್ದಾಳೆ. ಯಾಕೇಳಿ? ಸಾಧು ಸಂತರು ಬಂದು ಹೋದ ಈ ಪಾದದ ಧೂಳು, ಸಾಧು ಸಂತರು ಓಡಾಡಿದ ಅವರ ಪಾದದ ಧೂಳು ನನಗೆ ಸೋಕಿ ಅವರ ಅನುಗ್ರಹದಿಂದ ಒಂದು ಮಗುವಾಗ್ಲಿ. ದೇವಸ್ಥಾನದ ಚಪ್ಪಡಿ ಕಲ್ಲಿನ ಮೇಲೆ ಅನ್ನವನ್ನಿಟ್ಟು ಊಟ ಮಾಡ್ತಾ ಇದ್ದಾಳೆ. ಗುರು ಹಿರಿಯರ ಪಾದದ ಧೂಳು ನನ್ನ ಶರೀರವನ್ನು ಹೊಕ್ಕಿ ಅವರ ಅನುಗ್ರಹದಿಂದ ಒಂದು ಮಗುವಾಗಲಿ. ಆ ಗಂಡ ಹೆಂಡತಿಯರ ಒಂದು ಭಕ್ತಿ, ರಾಜ್ಯವನ್ನು ಮಂತ್ರಿಗೆ ವಹಿಸಿ ರಾಜೋಚಿತವಾದ ವಸ್ತ್ರ ಉಡುಪುಗಳನ್ನು ತೆಗೆದು ನಾರಮಡಿಯನ್ನುಟ್ಟು ಕಾವಿಯನ್ನು ಧರಿಸಿ ಯಾವ ಗಂಡ ಹೆಂಡತಿಯರಿಬ್ಬರು ಪುಣ್ಯಕ್ಷೇತ್ರಗಳಲ್ಲಿ ಬಂದು ಬೇಡ್ತಾ ರಾಮೇಶ್ವರ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ನೆಲೆಗಳಲ್ಲಿ ಸುತ್ತಾಡಿ ಮಕ್ಕಳಿಗೋಸ್ಕರವಾಗಿ ಹಂಬಲಿಸ್ತಾ ಇದ್ದಾರೆ. ಭಾಷಕರ ಅಭಯಂಕರ ಒಳ್ಳೆ ಮಳೆ ಜಗತ್ತು, ಗಾಳಿ ಇಲ್ಲ, ಏನಿಲ್ಲ, ಚೆನ್ನಾಗಾಗ್ಲಿ. ಪಿಳ್ಳಪ್ಪ ಸ್ವಾಮಿಗಳ ಅನುಗ್ರಹ. ಕೆರೆ ಕಟ್ಟೆಗಳು ತುಂಬಿದಾಗ ದನಕರುಗಳಿಗೆ, ಜಾನುವಾರುಗಳಿಗೆ ಕುಡಿಯುವ ನೀರು. ಮನುಷ್ಯ ಎಲ್ಲಾರು ಕೂಡ 1 ಲೀಟರ್ಗೆ 30 ರೂಪಾಯಿ ಇಲ್ಲ 40 ರೂಪಾಯಿನಾರು ಕೊಟ್ಬಿಟ್ಟು ಕುಡಿತಾನೆ. ಕಾಡೊಳಗಿರುವ ಪ್ರಾಣಿಗಳು, ನಾಡಿನಿರುವ ದನಕರುಗಳಿಗೆ ಕೆರೆ ಕಟ್ಟೆಗಳ ನೀರು ತುಂಬಿದಾಗೆ ಅವಕ್ಕೆ ಒಂದು ಆನಂದ. ಅವು ನೀರು ಕುಡಿದು ಆನಂದ ಪಟ್ಟರೆ ಕಾಡಿನ ಪ್ರಾಣಿಗಳು, ಮನುಷ್ಯ ಪ್ರಾಣಿಗೆ ಒಳ್ಳೇದಾಯ್ತದಂತೆ. ಇವೆಲ್ಲಾರು ಕುಡಿತಾನೆ, ಆ ಪ್ರಾಣಿಗಳಿಗೆ ಬೇಕಲ್ಲ. ಅದಕ್ಕೆ ನೋಡಿ, ಆ ಪಿಳ್ಳಪ್ಪ ಸ್ವಾಮಿ ತನ್ನ ವೈಭೋಗವಾದ ಆರಾಧನೆಯ ದಿವಸ ಎಷ್ಟು ಚೆನ್ನಾಗಿ ಮಳೆಯನ್ನು ಕೊಡ್ತಾ ಇದ್ದಾನೆ. ಸಂಭ್ರಮವಾದ ಮಳೆ. ಇಲ್ಲಿ ಯಾವ ರೀತಿ ಭಗವಂತನ ಧ್ಯಾನ. ಶಂಕರ ಅಭಯಂಕರ ಭಕ್ತ ಜನರ ರಕ್ಷಕನೇ ದುರಿತ ದೂರ. ಶಂಕರ ಅಭಯಂಕರ ಭಕ್ತ ಜನ ರಕ್ಷಕನೇ ಶ್ರೀರಾಮೇಶ್ವರ. ನಂಬಿದೆ ನೀರಾದೆಯ, ನಂಬದ ಜನರಿಗೆ ಕೂಡಾದೆಯ. ನಂಬಿದೆ ನೀರಾದೆಯ, ನಂಬದ ಜನರಿಗೆ ಕೂಡಾದೆಯ. ಈ ಭಕ್ತರ ಮೊರೆಯ ನೀ ಕೇಳೆಯ, ಭಕ್ತರ ಮೊರೆಯ ನೀ ಕೇಳೆಯ. ಓ ದೇವ ಕರುಣಾಳು ಕಾಪಾಡೆಯ, ಓ ದೇವ ಕರುಣಾಳು ಕಾಪಾಡೆಯ. ಆ ಶಂಕರ ಅಭಯಂಕರ ಭಕ್ತ ಜನ ರಕ್ಷಕನೇ ಶ್ರೀರಾಮೇಶ್ವರ.
ಕುಜನ ಸಂಹಾರನೆ ತ್ರಿಜದೋದ್ಧಾರನೆ ತ್ರಿಜಗವಂದಿತನೆ ಪರಶಿವನೇ ಕುಜನ ಸಂಹಾರನೆ ತ್ರಿಜದೋದ್ಧಾರನೆ ತ್ರಿಜಗವಂದಿತನೆ ಪರಶಿವನೇ ಮಾರಹರನೆ ಶಿವ ಚಂದ್ರಮೌಳೇಶ ಪಾವನ ಚರಣ ಗೌರೀಶ ಮಾರಹರನೆ ಶಿವ ಚಂದ್ರಮೌಳೇಶ ಪಾವನ ಚರಣ ಗೌರೀಶ ನಂದಿವಾಗನಿಂದು ಶೇಖರನೆ ಬಂದು ಬೇಗನೆ ಕಾಪಾಡು ಭಕ್ತವತ್ಸಲನೆ ದೀನ ರಕ್ಷಕನೆ ಮೊರೆಯ ನಾಲಿಸಿ ದಯ ನೀಡೋ ನಂದಿವಾಗನಿಂದು ಶೇಖರನೆಂದು ಬೇಗನೆ ಕಾಪಾಡು ಭಕ್ತವತ್ಸಲನೆ ದೀನ ರಕ್ಷಕನೆ ಮೊರೆಯ ನಾಲಿಸಿ ದಯ ನೀಡೋ ನಿತ್ಯಾನಂದ ರೂಪ ಬೆಳಕು ಬಾರೋ ದೀಪ ನಿತ್ಯಾನಂದ ರೂಪ ಬೆಳಕು ಬಾರೋ ದೀಪ ಜಯ ಶಂಕರ ಕರುಣಾಕರ ಜಯ ಶಂಕರ ಕರುಣಾಕರ ದೇವಾದಿದೇವ ಶ್ರೀ ಚಂದ್ರಶೇಖರ ಭಾಶಂಕರ ಅಭಯಂಕರ ಜಗ ರಕ್ಷಕನೇ ದುರಿತ ದೂರ ಶಂಕರ ಶಂಕರ ಶಿವ ಇಂದಿರಾರಮಣ ಗೋವಿಂದ ಗೋವಿಂದ ಅವಧಾತ ಸಚ್ಚಿದಾನಂದ ಪಿಳ್ಳಪ್ಪ ಸ್ವಾಮಿಗಳವರ ಪಾದಕ್ಕೆ ಗೋವಿಂದ ಗೋವಿಂದ ಮಾಯಸಂದ್ರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ 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 ಗೋವಿಂದನ ಹೆಸರಿನಲ್ಲೇ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ ಭಗವಂತ ಅವ್ರಿಗೆ ಒಳ್ಳೇದನ್ನು ಮಾಡಲಿ ಅಂತ ಅವ್ರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ಗೋವಿಂದ ಈ ಒಂದು ಗೋವಿಂದನ ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಗಂಡ ಹೆಂಡತಿರಿಬ್ಬರಿಗೂ ಮಕ್ಕಳಾಗುವಂತಹ ಸಂಭವ ಬಂತು ನೋಡಿ. ಗುರುಗಳಾಗಿರ್ತಕ್ಕಂಥ ಚಿತ್ಕನ ಶಿವಾಚಾರ್ಯರು ಗಂಡ ಹೆಂಡತಿಯರು ಮಾಡಿದಂತಹ ಒಂದು ಪವಿತ್ರವಾದ ಪುಣ್ಯ ಕನಸಿನಲ್ಲೇ ಬಂದು ಶಿವನು ನೀವು ಭಾಗ್ಯ ಈಡೇರುತ್ತೆ ಎಂದಾಗ ಒಂದು ಫಲವನ್ನ ಕೊಡ್ತಾರೆ. ಯಾರು? ಚಿತ್ಕನ ಶಿವಾಚಾರ್ಯರು. ಈ ಫಲವನ್ನು ನೀನು ಭುಂಜಿಸು ತಾಯಿ. ಈ ಫಲದ ಪ್ರತಿಫಲದಿಂದ ನಿನಗೆ ನೀನು ಕೇಳಿಕೊಂಡಾಗೆ ಈ ರಾಜ್ಯಕ್ಕೆ ಮುಂದೆ ರಾಜನಾಗತಕ್ಕಂಥ ಒಬ್ಬ ದೊರೆಯ ಮಗ ಹುಟ್ಟುತ್ತಾನೆ, ಗಂಡ ಮಗ ಹುಟ್ಟುತ್ತಾನೆ ಅಂತ ಆ ಗುರುಗಳಾದ ಚಿದ್ಗನ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮ್ಮ ಪಿಳ್ಳಪ್ಪ ಸ್ವಾಮಿಗಳಂತ ಮಹಾನ್ ಗುರುಗಳು ಆಶೀರ್ವಾದ ಮಾಡಿ ಒಂದು ಫಲವನ್ನು ಕೊಡ್ತಾರೆ. ಅದಕ್ಕೆ ಆ ಭಗವಂತನ ಸನ್ನಿಧಾನಕ್ಕೆ ಬಂದು ನಾವು ಕೈ ಮುಗಿತೀವಲ್ಲ, ಅವನು ಭಗವಂತ ಎಲ್ಲರನ್ನೂ ನೋಡಬೇಕು, ಕಳ್ಳರನ್ನೂ ನೋಡಬೇಕು, ಸೊಳ್ಳನ್ನು ನೋಡಬೇಕು, ಒಳ್ಳೆಯವ್ರನ್ನೂ ನೋಡಬೇಕು, ಎಲ್ಲರಿಗೂ ಅವನು ತಥಾಸ್ತು ಅಂತ ವರ ಕೊಡಲೇಬೇಕು. ಆದರೆ ಭಕ್ತಿಯಿಂದ ಅಂತರಂಗದಲ್ಲಿ ಯಾರು ಅವನನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ, ಒಡವೆ ಹಾಕೊಂಡಲ್ಲ ಅವನು ಸ್ಮರಣೆ ಮಾಡೋದು, ಒಳ್ಳೆ ಹೈರನ್ ಮಾಡಿಕೊಂಡ್ರು ಬಟ್ಟೆ ಹಾಕೊಂಡಲ್ಲ, ಮನಸ್ಸಿನೊಳಗೆ ಕಲ್ಮಶವಿಲ್ಲದ ಮನಸ್ಸಿನೊಳಗೆ ಭಗವಂತನ ಪೂಜೆ ಮಾಡ್ತಾರಲ್ಲ, ಭಗವಂತನ ಭಜಿಸ್ತಾರಲ್ಲ, ಅವ್ರಿಗೆ ಬೇಗ ಒಲಿತಾನೆ. ಅವ್ರನ್ನ ನೋಡಂಗೆ ಇಲ್ಲ, ಅವ್ರಿರೋ ಜಾಗಕ್ಕೆ ಬಂದು ಭಗವಂತ. ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯ್ಯನ ಹುದಯ್ಯ, ನೀನೊಲಿದರೆ ವಿಷವೂ ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿಲಿರ್ಪುದು ಕಾಣ ಕೂಡಲ್ಲ ಸಂಗಮ ದೇವ. ಮನಸಾರೆ ಅವನ್ನ ಬದಿಸಿ 1 ತಿಂಗಳು 2 ತಿಂಗಳಲ್ಲಿ ನೋಡಿ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗ್ಬಿಟ್ಟಿರುತ್ತೆ. ಯಾಕೆ ಹೇಳಿ? ಭಗವಂತ ನೀನೇ ದಾರಿ. ಯಾವ ಹೊಟ್ಟೆ ಕಿಚ್ಚು, ದ್ವೇಷ, ನಾನು ನನ್ನದು ಅನ್ನೋ ಅಹಂಕಾರ ನನಗೆ ಬೇಡ, ನಿನ್ನ ನಾಮಸ್ಮರಣೆ ಒಂದೇ ಸಾಕು. ಯಾವತ್ತಾದ್ರೂ ಒಂದು ದಿವಸ ಹೋಗುವ ನನಗೆ ನಿನ್ನ ಸಾಕ್ಷಾತ್ಕಾರ ಬೇಕು ಅಂತ ಭಕ್ತಿಯಿಂದ ನಮ್ಮ ಪಿಳ್ಳಪ್ಪ ಸ್ವಾಮಿನ ನೆನೆಸ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ನೀವೇ ಅವನ ಬಳಿಗೆ ಓಡೋಡ್ ಬರ್ತೀರಾ. ಅದು ನಿಜವಾದ ಶಕ್ತಿ ಸ್ವರೂಪ
ನಿಜವಾದ ಶಕ್ತಿ ಸ್ವರೂಪದ ಚೈತನ್ಯ ನಿಜ ಸಮಾಧಿಯಲ್ಲಿ ಕುಳಿತಿರುವಂತ ನಮ್ಮ ಮಹಾಪುಣ್ಯ ಪುರುಷರಾದ ಸಚ್ಚಿದಾನಂದ ಅವಧೂತ ಪಿಳ್ಳಪ್ಪ ಸ್ವಾಮಿಗಳವರು. ಅದಕ್ಕೆ ನೋಡಿ ಅವರ ಕ್ಷೇತ್ರ ಇಷ್ಟೊಂದು ವೈಭೋಗವಾಗಿ ಪ್ರತಿನಿತ್ಯ ಅನ್ನದಾನ, ಪ್ರತಿ ಪುಣ್ಯ ದಿವಸಗಳಲ್ಲಿ ಅನ್ನದಾನ, ಈ ಒಂದು ಕ್ಷೇತ್ರ, ಈ ಒಂದು ದೇವಸ್ಥಾನ ಇಷ್ಟೊಂದು ವಿಶೇಷವಾಗಿ ನಡಿಬೇಕಾದ್ರೆ ಆ ಶಕ್ತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಅದು ನಡೆಯಕ್ಕೆ ಸಾಧ್ಯವಿಲ್ಲ. ಅದು ಇವತ್ತಿನ ಪ್ರಪಂಚದಲ್ಲಿ. ಅದಕ್ಕೆ ನೋಡಿ ಗೋವಿಂದ ಗೋವಿಂದ ಸಚ್ಚಿದಾನಂದ ಸ್ವಾಮಿಗಳವರ ಪಾದಕ್ಕೆ ಗೋವಿಂದ 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 ರಂಗ ವಿಠಲ ರಂಗ ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾದೆ. ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ರಂಗ ಏಕೆ ದೂರಾದೆ ಎಲ್ಲಿ ಮರೆಯಾದೆ. ದೇವರ ದೇವ ಎಂಬುದ ಬರದೆ ಸೇವಕನಂತೆ ಹಿನ್ನೆಡೆ ನಿಂತೆ ದೇವರ ದೇವ ಎಂಬುದ ಬರದೆ ಸೇವಕನಂತೆ ನನ್ನೆಡೆ ನಿಂತೆ ಮಾಧವನಿನ್ನ ಮಾಯಾಜಾಲ ಮಾಧವನಿನ್ನ ಮಾಯಾಜಾಲ ಮಾನವನಾನು ತಿಳಿಯಲಿಲ್ಲ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ ಸಾಧಿಸಿ ಹರಿಯ ಪ್ರೀತಿಯ ಬಲವು ಪೂಜಿಸಿದಂತ ಪೂಜ್ಯರು ನೀವು ಸಾಧಿಸಿ ಹರಿಯ ನೀವು ಪೂಜಿಸಿದಂತ ಪೂಜ್ಯರು ನೀವು ಬಲ್ಲಿದೆ ಅವನ ಅಂತರಂಗ ಬಲ್ಲಿದೆ ಅವನ ಅಂತರಂಗ ಎಲ್ಲಿಗ ಮೇಲೆ ಪಾಂಡುರಂಗ ವಿಠಲ ರಂಗ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ ವಿಠಲ ರಂಗ ವಿಠಲ ರಂಗ
ಎತ್ತಲೀಗ ಕತ್ತಲಾಯ್ತು ಗೊತ್ತಾಗದಾಯ್ತು ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ ಮುತ್ತಂದನಿಂದ ಕೈ ತುತ್ತ ತಿನ್ನು ಹೊತ್ತಾಯ್ತು ಧಾರು ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ಭಕ್ತಿರೋ ಬದುಕ ನಿರ್ಮಿಸಿ ಬೆಳಕ ಹತ್ತಿಸಿ ಕಾಯು ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ಎತ್ತವಳಂತೆ ನೀನೆತ್ತಿಕೊಂಡು ನನ್ನತ್ತ ನೋಡು ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ನೀಯನ್ನ ಮನ ನೀಯನ್ನ ಧನ ನೀಯನ್ನ ಪ್ರಾಣ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ಎನ್ನಾತ್ಮವಿದೆಯೇ